ಮೊದಲು ಒಂದ್ಸಲ ಜೋರಾದ ಚಪ್ಪಾಳೆ ಬಂದ್ಬಿಡ್ಲಿ. ಏನು ಅಂತ ಹೇಳ್ತೀರಿ? ವಿಶೇಷವಾಗಿ ಇದೀಗ ವೇದಿಕೆ ಮೇಲೆ ಆಗಮಿಸ್ತಾ ಇರ್ತಕ್ಕಂಥ ಕನ್ನಡ ಚಲನಚಿತ್ರರಂಗ ಕಂಡಂತ ಅತ್ಯದ್ಭುತ ಕಲಾವಿದರು ನಮ್ಮ ಅನುಪಮ ಮೇಡಮ್ ಅವರು, ಬಿಗ್ ಬಾಸ್ ಖ್ಯಾತಿಯ ಹಾಗೂ ಹಲವು ಗಾಯಕರು ಕೂಡ, ನಟರು ಕೂಡ ಸಂಪೂರ್ಣ ಈ ಒಂದು ವೇದಿಕೆಯ ನಿರೂಪಣಾ ಜವಾಬ್ದಾರಿಯನ್ನ ನಮ್ಮ ಅನುಪಮ ಮೇಡಮ್ ಇವತ್ತು ವಹಿಸ್ಕೊತಾ ಇದ್ದಾರೆ. ಬರ್ಲಿ ಒಂದ್ಸಲ ಜೋರಾಗಿ ಚಪ್ಪಾಳೆ. ನಿಜವಾಗ್ಲೂ ವೇದಿಕೆ ಮೇಲೆ ಅನುಪಮ ಮೇಡಮ್ ಅವರು ಮಾತಾಡ್ತಾ ಇದ್ರೆ ಕೋಗಿಲೆಯನ್ನ ಕರೆದು ವೇದಿಕೆ ಮೇಲೆ ಕುಳ್ಳಿರಿಸಿ ಮಾತನಾಡಿಸಿ ಕಳಿಸಿದಂತಿರುತ್ತದೆ. ನಮ್ಮ ಮೇಡಮ್ ಮಾತಾಡ್ತಾ ಇದ್ರೆ ಮೇಡಮ್ ಪ್ಲೀಸ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇದು ಜನ ಸಾಗರ ಅಥವಾ ಯಾವ್ದಾದ್ರು ತೊಂಬತ್ತು ಜಾಗಕ್ಕೆ ಬಂದಿದೀವೋ ಅನ್ನಿಸ್ತಾ ಇದೆ. ಈ ಕಡೆಯಿಂದ ಅಲ್ಲಿ ಎಲ್ಲಿ ನಮ್ಮ ಜನರು ಪ್ರೀತಿಯ ಮಹಾಜನತೆಗೆ ನಮಸ್ಕಾರ, ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಲ್ಲಪ್ಪ, ನಮ್ಮ ಹೊನ್ನೇನಹಳ್ಳಿ ಜನರು ಪವರ್ ಎಷ್ಟು. ಆಂಜನೇಯ ಸ್ವಾಮಿ ಹಾಗೂ ಕರಿಯಾಗಳಮ್ಮ ದೇವಿಯ ಆಶೀರ್ವಾದದಿಂದ ಯಾವ ಈ ಸೌಂಡ್ ಮಾಡಿದ್ರೆ ದುರ್ಗ ತನಕ ಕೇಳ್ಬೇಕಪ್ಪ. ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ ಮನೆ ಟಿವಿ ಮೂಲಕ ನಿಮ್ಮ ಮನೆಗೆ ಬರಮಾಡ್ಕೋತೀರಾ. ಬಿಗ್ ಬಾಸ್ ಆಗಿರ್ಬೋದು, ಲವ್ಲವಿಕೆ ಆಗಿರ್ಬೋದು, ಡಾನ್ಸಿಂಗ್ ಸ್ಟಾರ್ ಆಗಿರ್ಬೋದು, ಈಗ ಬರುವಂತ ಮಹರ್ಷಿ ದರ್ಶನ ಕಾರ್ಯಕ್ರಮದ ತನಕ ಯಾವಾಗ ಪ್ರೀತಿಗಳು ನಿಮ್ಮೆಲ್ಲ ತುಂಬಾ 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 ಧನ್ಯವಾದಗಳು. ಹಾಗೆ ಸ್ಪೆಷಲ್ ಧನ್ಯವಾದ ಶ್ರೀಯುತ ದೇವರಾಜ್ ಮಲ್ಲೇಶ್ವರಂ ಅವರಿಗೆ ಸಲ್ಬೇಕು. ನಿಮ್ಮ ಈ ಮಣ್ಣಿನ ಮಗ ಎಷ್ಟು ಅದ್ದೂರಿಯಾಗಿ ಶ್ರೀಮತಿ ಸುಮಾ ಅವರು ಹಾಗೂ ಶ್ರೀ ದೇವರಾಜ್ ಅವರು ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಕರಿಯಾಗಳಮ್ಮ ದೇವರುಗಳ ಆರತಿ ಬಾನೋತ್ಸವ, ವಿಜೃಂಭಣೆಯ ಮಹೋತ್ಸವವನ್ನ ಹಮ್ಮಿಕೊಂಡಿದ್ದಾರೆ. ನೀವೆಲ್ಲರೂ ಬಂದು ದೇವರ ಆಶೀರ್ವಾದ ಪಡ್ಕೋತಾ ಇದ್ದೀರಾ, ಅರ್ಥವಾಗಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಅಷ್ಟಲ್ಲ, ಇವತ್ತು ಇನ್ನೊಂದು ಬಹಳ ವಿಶ್ವಾಸ ಇದೆ. ನಾವು ನೀವೆಲ್ಲರೂ ಸೇರೋದಕ್ಕೆ ಸ್ಟ್ಯಾಂಡರ್ಡ್ ಎಕ್ಸಾಮ್ ನಾನು ಕರೆಕ್ಟ್ ಆಗಿ ಓದಿಲ್ಲ, ಇದೆಲ್ಲ ನಾವು ಇಟ್ಕೊಳಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ಯೂಟಿಫುಲ್ ಮನಸ್ಸುಗಳು ಅಂತ ಹಾಗೆ ರಾಕೆಟ್ ಬಿಟ್ಟು ಬ್ಲಾಕ್ ಬಸ್ಟರ್ ಅಯೋಗ್ಯ ಸಿನಿಮಾ ಕೊಟ್ಟ ಸಿದ್ದೇಗೌಡ್ರೆ ಇಲ್ಲೊಬ್ರು ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾನೆ ಅಂದ್ರೆ ನೋಡಿದ್ರೆ ಒಂದು ಹಾಡಿ ಆಗ್ತಾ ಬರ್ತಾ ಇದೆ ನನಗೆ. ಏನಮ್ಮಿ ಯಾರಮ್ಮಿ ಆಗಾಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ನೋಡಿ ಅವ್ರು ಹಿಂದೆ ಕೂತಿರೋರು. ಬೆಳೆದಿಂಗಳು ನೀನೇನಮ್ಮಿ, ಲಾಲಿ ಲಕ್ಷ್ಮಿ ಅಂತ ಅಂತೀಯಮ್ಮಿ. ನಾಳೆಗೆ ಒಂದಂಚು ಕ್ಲಿಯರ್ ಆಗ್ಬಿಟ್ಟು ಹೆಣ್ಮಕ್ಳೆಲ್ಲ ಮುದ್ದಾಗಿ ಬಂದ್ರೆ ನಮ್ಮ ಗಂಡ ಇಲ್ಲಿ ಕ್ಷಣಿಂದದ ಕಣ್ಮಣಿ ಇದ್ದಾರೆ. ಲೈನ್ ಬಂದಿರೋರು ಯಾವ್ದಾದ್ರು ಎಷ್ಟು ಅಂತ ಇದಾರಪ್ಪ. ಅದಕ್ಕೆ ಇನ್ನೊಂದು ಕಾರಣ ಸಿಗುತ್ತೆ ಅಂತ ಚಂದದ ಹಾಡನ್ನ, ಬ್ಯೂಟಿಫುಲ್ ಆಗಿ ಪ್ರೀತಿಯ ಹಾಡನ್ನ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಪ್ರೀತಿಯೊಂದಿಗೆ. ಯಾಕಂದ್ರೆ ಈಗ ನಮ್ಮ ನೆಚ್ಚಿನ ನಾಯಕ ನಟ, ಕನ್ನಡದ ಹೆಮ್ಮೆಯ ನಾಯಕ ಸತೀಶ್ ನೀನಾಸಂ ಅವರು ಅಶೋಕ್ ಕಾಣಿಸ್ಕೋತಾ ಇದ್ದಾರೆ. ಅಶೋಕ ಬಗ್ಗೆ ನೀವೆಲ್ಲರೂ ಕೇಳ್ತೀರಾ. ಈ ಸಿನಿಮಾ ಹೇಗಿದೆ, ಯಾವ ತರ ಇದೆ ಅಂತ ಒಂದು ಚಿಕ್ಕ ಝಲಕ್ ನೋಡ್ಬಿಟ್ಟು ಆ ಪ್ರೀತಿಯ ಹಾಡನ್ನ ನಿಮ್ಮೆಲ್ಲರಿಗೆ ಬಿಡುಗಡೆ ಮಾಡೋಣ.
ಏಳೋ 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 ಮಾದೇವ ಕೇಳೋ 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 ಮಾದೇವ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ಆಡಿಯೋ ಲಾಂಚ್ ಕಾರ್ಯಕ್ರಮ ಇತ್ತು ಸ್ನೇಹಿತರೆ. ಆ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಸಾವಿರ ಜನಸಾಗರವೇ ಹರಿದು ಬಂದಿತ್ತು. ಹೊಸದುರ್ಗದಲ್ಲಿ ಎಂದು ಕಂಡು ಕಾಣರಿಯದ ರೀತಿ ಜನ ಹೊನ್ನೇನಹಳ್ಳಿಯಲ್ಲಿ ಸೇರಿದರು. ಕಾರಣ ನೀನಾಸಂ ಸತೀಶ್ ಅಷ್ಟೇ ಅಲ್ಲ, ಸಪ್ತಮಿ ಗೌಡ, ಶಿವರಾಜ್ KR ಪೇಟೆ, ಅನುಪಮ ಗೌಡ, ಹೀಗೆ ಸಾಲು ಚಿತ್ರನಟ ದಂಡೆ ಇಲ್ಲಿಗೆ ಆಗಮಿಸಿತ್ತು. ನೀವಿಲ್ಲಿ ನೋಡ್ತಿರುವಂಥ ದೃಶ್ಯ ನೋಡಿ, ಎಷ್ಟೊಂದು ಜನ, ಎಷ್ಟೊಂದು ಮಕ್ಕಳುಗಳನ್ನೆಲ್ಲ ಎತ್ತಿಕೊಂಡು ಬಂದು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಅಂತ ನೀವಿಲ್ಲಿ ನೋಡ್ಬೋದು. ಮನೆಗಳ ಮೇಲೆ ಹತ್ತಿ ಕುಳಿತಿದ್ದಾರೆ, ಮರ ಗಿಡಗಳ ಮೇಲೆ ಹತ್ತಿ ಕುಳಿತಿದ್ದಾರೆ, ಸಾಗರೋಪಾದಿಯಲ್ಲಿ ಜನ ಕುಳಿತಿದ್ದಾರೆ. ನಿಮ್ಮ ಕಣ್ಣು ಎಷ್ಟು ದೂರ ನೋಡಲಿಕ್ಕಾಗುತ್ತೋ ಅಷ್ಟು ದೂರ ಜನ ಕಾಣುವಂಥ ಕಾರ್ಯಕ್ರಮ ಇದಾಗಿತ್ತು ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗಿದ್ದೆ. ಇದು ಆಡಿಯೋ ಲಾಂಚ್ ಅಷ್ಟೇನಾ ಅಂತ ಕೇಳಿದರೆ ಅಲ್ಲ ಸ್ನೇಹಿತರೆ, ಇಲ್ಲಿ 2 ದಿನಗಳ ಕಾಲ ಜಾತ್ರೆ ನಡೀತು. ಏನು ಜಾತ್ರೆ ಅಂತ ಕೇಳಿದರೆ ಆಂಜನೇಯ ಸ್ವಾಮಿಯವರ ಜಾತ್ರೆ, ಆರತಿ, ಬಾನೋತ್ಸವ ಕಾರ್ಯಕ್ರಮ ನಡೆಯುತ್ತೆ. 2 ದಿನ, ಶನಿವಾರ ಮತ್ತು ಭಾನುವಾರ ನಡೆಯುತ್ತೆ. ಅದಾದ ನಂತರ ಭಾನುವಾರ ಸಂಜೆ ಈ ಆಡಿಯೋ ಲಾಂಚ್ ಕಾರ್ಯಕ್ರಮ ಇರುತ್ತೆ. ಇದು ರೈಸ್ ಆಫ್ ಅಶೋಕ ತಂಡದ 2ನೇ ಹಾಡು ಸ್ನೇಹಿತರೆ. ಮೊದಲ ಹಾಡು ಏಳೋ ಏಳೋ ಮಾದೇವ ಕೇಳೋ ಕೇಳೋ ಮಾದೇವ ಹಾಡು ಕೂಡ ಲಾಂಚ್ ಆಗಿತ್ತು. ಅದಾದ ನಂತರ ಇವತ್ತು 2ನೇ ಹಾಡು ಯಾಕೋ ಅನ್ನೋ ಅಂಥ ಹಾಡು ಕೂಡ ಇವತ್ತು ಲಾಂಚ್ ಆಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ನೀನಾಸಂ ಸತೀಶ್, ಸಪ್ತಮಿ ಗೌಡ, ಶಿವರಾಜ್ KR ಪೇಟೆ ಹಾಗೂ ಅನುಪಮ ಗೌಡ, ಹೀಗೆ ಸಾಲು ದಂಡೆ ಹರಿದು ಬಂದಿತ್ತು. ಪೊಲೀಸ್ ಫೋರ್ಸ್ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಯಾಕೆಂದರೆ ಅಷ್ಟೊಂದು ಜನ ಸೇರಿದ್ದಂಥ ಕಾರ್ಯಕ್ರಮ ಇದಾಗಿತ್ತು ಸ್ನೇಹಿತರೆ. ಬನ್ನಿ ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ನೀನಾಸಂ ಸತೀಶ್ ಅವರು ಬರ್ತಾರೆ, ಸಪ್ತಮಿ ಗೌಡ ಅವರು ಬರ್ತಾರೆ. ಎಲ್ಲರೂ ಈಗ ಆಗಮಿಸಿದ್ದಾರೆ. ಈಗ ನೀವು ನೋಡಿ ಕಣ್ತುಂಬ್ಕೊಳ್ಬೋದು. ಈಗ ಕೇಳೋ ಕೇಳೋ ಮಾದೇವ ಏಳೋ ಏಳೋ ಮಾದೇವ ಅನ್ನೋದನ್ನು ಬಿಗ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆ ಹಾಡನ್ನು ಎಲ್ಲರೂ ನೋಡಿ ಕಣ್ತುಂಬ್ಕೊಳ್ತಿದ್ದಾರೆ. ಇದಾದ ನಂತರ ಒಂದು ಮೋಷನ್ ಪೋಸ್ಟರ್ ಬರುತ್ತೆ. 2ನೇ ಸಾಂಗು ಕೂಡ ಇಲ್ಲಿ ರಿಲೀಸ್ ಮಾಡ್ತಾರೆ. ಆಡಿಯೋ ಲಾಂಚ್ ಕಾರ್ಯಕ್ರಮ ಇದೆ ಇದು. ಸೊ ಈಗ ನೀವು ಕುತೂಹಲದಿಂದ ಕಾಯ್ತಾ ಇದ್ದೀರಾ. ಬನ್ನಿ ಮುಂದಿನ ಕಾರ್ಯಕ್ರಮವನ್ನು ನಾವು ನೋಡೋಣ. ನೋಡಿ ನಾವು ಕೂಡ ಎಲ್ಲರೂ ಆನಂದಿಸೋಣ. ಹಳೆಯ ನಮ್ಮ ಅಶೋಕನ್ ತರನೇ ಆ ಅಶೋಕ ಯುದ್ಧ ಮಾಡಿ ಗೆಲ್ಬೇಕು ಅನ್ನೋ ಛಲವನ್ನ ಹೊಂದಿದ್ನು. ಆ ಛಲವನ್ನ ಯಶಸ್ವಿಗೊಳಿಸಿದ್ನು, ಹಾಗೆ ಕ್ರಾಂತಿಯನ್ನ ಮಾಡಿದ್ನು. ನಮ್ಮ ಈ ಅಶೋಕ ಕೂಡ ಸಿಕ್ಕಾಪಟ್ಟೆ ಪವರ್ಫುಲ್. ಕಾರಣ ಜೀವನ ಅನ್ನುವಂತ ಯುದ್ಧವನ್ನ, ಛಲವನ್ನ ಅವನ್ ಸಂಪೂರ್ಣವಾಗಿ ಸ್ವೀಕರಿಸಿ ಯುದ್ಧ ಗೆಲ್ತಾನೆ. ಹಾಗೆ ಆ ಅಶೋಕನ ಬೆಂಬಲಕ್ಕೆ ಶಕ್ತಿಯಾಗಿ ಅಂಬಿಕಾ ಇರ್ತಾಳೆ. ಈ ಅಂಬಿಕಾ ಇಷ್ಟೊಂದು ಅಶೋಕ ಬಗ್ಗೆ ಕೇಳಿದ್ವಿ, ಅಂದ್ರೆ ನಮ್ಮ ಸತೀಶ್ ಸರ್ ಬಗ್ಗೆ ತಿಳ್ಕೊಂಡ್ವಿ. ಅಂಬಿಕಾ ಯಾರು ಅಂದ್ರೆ ನಮ್ಮ ಕನ್ನಡವನದ, ಚಂದನವನದ ಮುದ್ದಾದ ನಾಯಕ ನಟಿ ನಮ್ಮ ಸಪ್ತಮಿ ಗೌಡ ಅವರು ಬಹಳ ಅದ್ಭುತವಾಗಿ ಈ ಚಿತ್ರದಲ್ಲಿ ಒಂದು ಅದ್ಭುತವಾಗಿ ನಾಯಕಿಯ ಪಾತ್ರವನ್ನ ಅಭಿನಯಿಸಿದ್ದಾರೆ. ಅಶೋಕ್ ಹಾಗೂ ಅಂಬಿಕಾ ಈ ಲೈಫ್ ಕೊಟ್ಟು ಯುದ್ಧದ ಮಧ್ಯೆ ಒಂದು ಪ್ರೀತಿ ಇರ್ಬೇಕಲ್ವಾ, ಒಂದು ಉಂಟಕಡು ಬೇಕೋ ಬೇಡ ಬರೀ ಚೆನ್ನಾಗಿರುತ್ತಾ ನೋ. ಹಾಗಾಗಿ ಈ ಚಂದ್ರ ಅಶೋಕ ಹಾಗೂ ಅಂಬಿಕಾ ನಡುವೆ ಲಬ್ಬು, ಈ ಪ್ರೀತಿ ಯಾವ ರೀತಿ ಇರುತ್ತೆ ಅಂತ ಒಂದು ಪುಟ್ಟ ವಿಡಿಯೋ ಮೂಲಕ ನೋಡೋಣ. ಮಳೆ ಬಂದಾಗಲೂ ತಾನೆಂದು ತನ್ನ ಒದ್ದಂಗ ನೋಡ್ಕೊಡ್ತಾನ ಬೆಂಗಳೂರು ಪಕ್ಷಿ ಹಾಗೆ. ಜನ್ಮಾಂತರಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಇರೋ ಜನ್ಮ ಪೂರ್ತಿ ಜೊತೆನೇ ಕಳಿಬೇಕು. ಇಡೀ ಲೋಕಶಬ್ದನೆಲ್ಲ ಮ್ಯೂಟ್ ಮಾಡಿ ನಮ್ಮಿಬ್ಬರು ಹಾಡು ಮಾತ್ರ ಕೇಳಬೇಕು. ಈ ಭೂಮಿಗೆ ಎಲ್ಲ ಹೊತ್ತು ನನಗೆ ಕೊಡ್ತೀನಯ್ಯ. ಎಲ್ಲ ಸಮಯ ನಿಂದೆ ಅಂಬಿಕಾ.
ಅಶೋಕ. ಐ ಲವ್ ಯು ನಿನ್ನೆ ಪ್ರೀತಿಸುವೆ. ಯಾಕೋ 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 ನನ್ನ ಎದೆಯಲ್ಲಿ ಧೂಟಕ ಸದ್ದು ಕೇಳ್ತಾ ಇದೆಯಪ್ಪ. ಇವ್ರ ಮುದ್ದಾದ ಜೋಡಿ ನೋಡಿ ತಕ್ಷಣ ಇಲ್ಲಿ ನಮ್ಮ ಹೊನ್ನೇನಹಳ್ಳಿನಲ್ಲಿ ಪ್ರೀತಿಯಲ್ಲಿದ್ದವ್ರು ಎಷ್ಟ್ ಜನ? ನೋಡಿಲ್ವಾ? ನಮ್ಮ KR ಶಿವರಾಜು ಅವರು ವೇದಿಕೆಗೆ ಬರ್ತಾ ಇದ್ದಂಗೆ ನಮ್ಮ ಪ್ರೀತಿಯ ಜನ ಪವರ್ ಹೆಂಗಿದೆ ಅಂತ ಗೊತ್ತಾಗ್ಬೇಕು. ಒಂಚೂರ ಚಪ್ಪಾಳೆ ಬರ್ಲಿ ಹೊನ್ನೇನಹಳ್ಳಿ. ಹಾಗೆ ಅವ್ರ ಪಕ್ಕದಲ್ಲಿ ಸ್ಟಾರ್ ಅಂತಾನೆ ಕರಿಬೇಕು. ಯಾಕಂದ್ರೆ ನೀವು ಇಷ್ಟಪಡೋ ಎಲ್ಲ ಹಾಡುಗಳು ಅದ್ರ ಬಹುತೇಕ ಹಾಡು ಇವ್ರ ಧ್ವನಿಯಲ್ಲಿ ಬಂದಿರುತ್ತೆ. ನಮ್ಮ ಕನ್ನಡದ ಧ್ವನಿ, ಅಪ್ಪಟ ಕನ್ನಡದ ಧ್ವನಿ ಇವತ್ತು ಬಿಡುಗಡೆ ಆಗುತ್ತಲ್ಲ. ಯಾಕೋ ಯಾಕೋ ಹಾಡನ್ನ ಹಾಡಿದಂತ ನಮ್ಮ ಹೆಮ್ಮೆಯ ನಾಯಕ ಪಂಚಮ್ ಜೀವ ನಮ್ ಜೊತೆಗಿದ್ದಾರೆ. ಈ ಹಾಡು ನಿಮ್ಮೆಲ್ಲರ ಜೀವ ಆಗುತ್ತೆ, ಬರೆದಿಟ್ಕೊಳ್ಳಿ. ಅಷ್ಟು ಸುಂದರವಾಗಿದೆ ಹಾಡು. ಸೊ ನಿಮ್ಗೂ ಸ್ವಾಗತ ಹೇಳ್ತಾ ನಮಸ್ಕಾರ. ಸುದ್ದಿ ಇಲ್ವಲ್ರಪ್ಪ, ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾವ್ರೆ. ಗಂಡೇಕ್ಲ ನಮಸ್ಕಾರ. ಹೆಂಗಸ್ರೇನ್ ಕಮ್ಮಿನ ಅಕ್ಕ? ನೀವ್ ಜಾಸ್ತಿ ಜೋರಕ್ಕೆ ಹೋಗ್ತೀರಾ, ಅವ್ರೊಂದ್ ಸ್ವಲ್ಪ ಕಡಿಮೆ ಜೋರಕ್ಕೆ ಹೋಗ್ತಾರೆ. ಯಾಕಂದ್ರೆ ಹೊರಗಡೆ ಗಂಡೇಕ್ಲು ಎಲ್ಲಾನು ತಲೆ ಕೆಡ್ಸ್ಕೊಂಡು ಓಡಾಡ್ತಾ ಇರ್ತಾರೆ, ಮನೇಲಿ ಆರಾಮಾಗಿ ಆರೋಗ್ಯವಾಗಿರ್ತಾರೆ. ಅದಕ್ಕೆ ನೋಡಿದಿರಲ್ವಾ, ಹೊರಗಡೆ ಇಲ್ಲ ಬಾಬಾ ಪೂರ್ಣ ಪೂರ್ಣ ಇರೋದೆಲ್ಲ ಗಂಡೇಕ್ಲದೆ ಜಾಸ್ತಿ. ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಆಗಿರ್ತಾರೆ, ಮತ್ತೆ ಹುಟ್ಟಿ ಬಾ ಗೆಳತಿ ಅಂದ್ರೆ ಯಾರು ಹಾಗೆ ಇಲ್ಲ ಅಲ್ವಾ? ಹೆಂಗಸ್ರು ನೋಡ್ಬೇಕು ಅಂದ್ರೆ ನಿಂಗ 93 ವರ್ಷ ಬಾಬಾ ಪೂರ್ಣ ಸತ್ತ ಇದೆ. ಇನ್ನೊಂದ್ ಗಿರ್ಜಂಗ 103 ವರ್ಷ. ನಮ್ ಗಂಟೆಗಳು IS ಕಮ್ಮಿ ಅಂದಂಗ ಆಗ್ಬಿಟ್ಟೈತೆ. ಇಷ್ಟ ಆಯ್ತಾನೆ? ಒಂದ್ಸಲ ಹೇಳ್ತೀರಾ ಜಲ್ದಿಲಿ? ಅಲ್ಲ ಮಾದೇವ ಬೇಡ ಗಾಡಿ ಸತೀಶ್ ಅಣ್ಣ ಬರ್ತದೆ, ಸತೀಶ್ ಅಣ್ಣ ಆಡಿಸ್ತಾರೆ ಅದೇ ಚಂದ. ಈಗ ಇನ್ನೇನ್ ಮಾಡೋಣ ಅಂತ ಎಂತದ ಡ್ಯಾನ್ಸ್? ನಾನು ಈ ದೀಪ ಇಡಬೇಕಲ್ಲ ಬೇರೆ. ನಾನ್ ಯಾವ ಡ್ಯಾನ್ಸ್ ಮಾಡಿದ್ದೇನೆ ಮರ್ಯ? ನಾನ್ ಯಾವ್ದಾದ್ರು ಮಾಡಿದ್ದೀನಿ ಡ್ಯಾನ್ಸ್? ಮಾಡಿ ಅಲ್ಲ ಗೊತ್ತಿರ್ತಾರೆ, ಪಂಚಮಿಗೌಡರು ಬರ್ತಾರೆ. ಅಲ್ಲ ಇವರು ಯಾವ್ದು ಹೊಂಟ್ರ ನಿಮ್ಗಳ ಕಾಟ ಅಡಿಯಕ್ ಹಾಕಲ್ಲ ಕರ್ರಪ್ಪ. ನೀವ್ ಈ ಚಳಿಲಿ ಬೋಲಿ ಕೂತಿದ್ದೀರಲ್ಲ ಅದೇ ಕಷ್ಟ. ಯಾಕಂದ್ರೆ ಎಲ್ಲರೂ ಇದೆ ಸ್ಟೇಜಿಗೆ ಬಂದ್ರೆ ಬಿಡೋದಿಲ್ಲ ಅವರು. ಅದಲ್ಲದೆ ಹೇಳಿದ್ರೆ ನಾನು ಎದುರುಗಡೆ ದೇವೇಗೌಡರು ನಿಂತ್ಕೊಂಡ್ ಮಾತಾಡಲ್ಲ ಅಂತಾರೆ. ಯಾಕಯ್ಯ ಅಂದ್ರೆ ವಾಯ್ಸ್ ಹೊಡಿಯುತ್ತಲ್ಲ. ಹಾಗಾಗಿ ರೈಸ್ ಆಫ್ ಅಶೋಕ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಒಳ್ಳೊಳ್ಳೆ ಹಾಡುಗಳು, ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಚಿತ್ರ, ಅದ್ಭುತವಾದಂತಹ ಚಿತ್ರ. ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ ಅಂತ ಹೇಳ್ಕೊಂಡಿದ್ದೀನಿ. ಮತ್ತೊಮ್ಮೆ ಸೇರಿರುವಂತ ಎಲ್ಲಾ ಜನರಿಗೂ ಒಳ್ಳೇದಾಗ್ಲಿ, ಒಳ್ಳೇದು ಮಾತ್ರನೇ ಆಗ್ಲಿ. ಥ್ಯಾಂಕ್ ಯು. ಯಾಕಂದ್ರೆ ನಮ್ಮ ಸತೀಶ್ ನೀನಾಥನ್ ಸರ್ ಹಾಡುಗಳನ್ನ ನೀವು ಗಮನಿಸಿದ್ರೆ ಏನೊಮ್ಮೆ ಆಗಿರ್ಬೋದು, ಒಗ್ಗೊಂಡ್ಲು ಗಂಡ ಆಗಿರ್ಬೋದು, ಎಲ್ಲವೂ ಹಳ್ಳಿ ಸೊಗಡಿನ ಹಾಡುಗಳು, ಎಲ್ಲರೂ ಅಪ್ಪಿಕೊಂಡು ಕೊಡುವಂತ ಹಾಡುಗಳು. ಈಗ ನಮ್ಮ ಪಂಚಮ್ ಜೀವ ಅವರು ಹಾಡುವಂತಹ ಯಾಕೋ ಹಾಡು ಕೂಡ ಹಳ್ಳಿ ಹಾಡು, ಪ್ರೀತಿ ಹಾಡು. ನಮ್ಮ ಹಳ್ಳಿ ಜನರ ಮುಂದೆ ಒಟ್ಟುಗಟ್ಟು ಅದೇನೋ ಹೇಳ್ತಾರಲ್ಲ, ಬೊಗಸೆಯಲ್ಲಿ ಅಲ್ಲ ಹಿಂಗೆ ಸಾಕಷ್ಟು ಪ್ರೀತಿಯನ್ನ ಕೊಡುವಂತ ನಮ್ಮ ಹಳ್ಳಿ ಜನತೆ ಮುಂದೆ ಹೊನ್ನೇನಹಳ್ಳಿಯ ಪ್ರೀತಿ ಜೊತೆ ಬಿಡುಗಡೆ ಆಗ್ಬೇಕು ಅಂತ ಆ ಯಾಕೋ ಸಾಂಗ್ ಪಂಚಮ್ ಅವ್ರಿಗೆ ಯಾವ ತರ ಜನ ಕೊಡ್ಬೋದ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎರಡನೇದಾಗಿ ಅಕ್ಕವ್ರೆ ಎಲ್ಲರೂ ಹೆಂಗಿದ್ದೀರಾ? ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಬಹಳ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರೂ ನೋಡಿ ಇಷ್ಟೊಂದು ಜನ ಸಾಗರ ಕಾಣಿಸ್ತಾನೆ ಇಲ್ಲ ನನಗೆ. ರೋಡ್ ಅಲ್ಲೂ ಜನ ಇದ್ದಾರೆ, ಅಲ್ಲೆಲ್ಲ ಕೂತಿದ್ದಾರೆ, ಅಲ್ಲಿ ಯಾರೋ ಮೇಲ್ಗಡೆ ಕೂತಿದ್ದಾರೆ. ಈ ತರ ಇಷ್ಟು ಜನರನ್ನು ನೋಡಿ
ಇವತ್ತಿನ ದಿನ ನಮ್ಮ ಸತೀಶ್ ಸರ್ ನಟನೆ ಮಾಡಿರುವ ಸಿನಿಮಾದ ರೈಸ್ ಆಫ್ ಅಶೋಕ ಅಂದ್ರೆ ಮೇಜರ್ ಆಗಿ ಇನ್ನೊಂದು ವಿಚಾರ ಹೇಳ್ಬೇಕು. ಈ ಸಿನಿಮಾದಲ್ಲಿ ಟೋಟಲ್ 4 ಹಾಡಿದೆ ನಾನೇ ಆಡಿರೋದು. ಸೊ ನಾನೇ ಆಡಿರೋದು. ಇದಕ್ಕಿಂತ ಮುಂಚೆ ಅವಾಗ್ಲೇ ಟೀಸರ್ ಪ್ಲೇ ಮಾಡಿದಾಗ ಅಲ್ಲಿ ಬಂದಿದ್ದ ವಾಯ್ಸ್ ಕೂಡ ನಂದೆ. ಸೊ ಇನ್ನೂ 2-3 ಹಾಡು ಬ್ಯಾಕ್ ಟು ಬ್ಯಾಕ್ ಇದೆ ರಿಲೀಸ್ ಆಗುವಂತದ್ದು. ಈ ಹಾಡು ಬಂದು ಇದು ಒಂಥರ ಪಕ್ಕ ನಾಟಿ ಹಾಡಿದೆ. ಹೇಳ ಹಾಡು ಹೆಂಗಿದೆ ಅಂತ ಆಡ್ತೀರಾ ನೀವೆಲ್ಲರೂ ನನ್ನ ಜೊತೆ? ಯಾಕೋ 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 ಬಂದು ಕೇಳು ನಿನ್ನದೇ ಹಾಡು ಮುಂಜಾನೆ ಮೈ ಮುರಿಯುವುದಿಲ್ಲ ಬಲ್ದ ಮಗ್ಲಲ್ಲಿ ಎರೆದಿದ್ದೆ ಕಾಫಿ ಲೋಟ ಕೈಯಲ್ಲಿ ಹಿಡಿದು ನೀವೇ ಗೆದ್ದಿದ್ದೆ. ಹೇಗಿದೆ ಹಾಡು? ಹಾಡು ಹಾಡು ಚೆನ್ನಾಗಿದ್ಯಾ? ಸೊ ಇವತ್ತು ನಿಮ್ಮ ಊರಿನಲ್ಲಿ ನಾವು ಈ ಹಾಡನ್ನ ರಿಲೀಸ್ ಮಾಡ್ತಾ ಇರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪಂಚಮ್ ಅವರೇ ಜಸ್ಟ್ ಒಂದು ಝಲಕ್ ಕೊಟ್ರು ಅವ್ರಷ್ಟೇ. ಯಾಕೋ ಯಾವ ತರ ಇದೆ ಅಂತ ಸಂಪೂರ್ಣವಾದ ಹಾಡು ನಿಮ್ಮ ಸಮ್ಮುಖದಲ್ಲಿ ನಿಮ್ಮಿಂದಾನೇ ಈ ವೇದಿಕೆಯಲ್ಲಿ ಇನ್ನೇನ್ ಬಿಡುಗಡೆ ಆಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಈ ಹಾಡು ಹಾಡ್ಬೇಕು ಅಂದ್ರೆ ಒಂದು ಸ್ಫೂರ್ತಿ ಬೇಕಲ್ವಾ? ಅವ್ರನ್ನ ವೇದಿಕೆ ಮೇಲೆ ಕರ್ಸ್ಕೊಂಡ್ಬಿಡಲ್ವಾ? ನಮ್ಮ ಕನ್ನಡಿ ಮುಂದೆ ಹೆಣ್ಮಕ್ಳೆಲ್ಲ ನಿಂತಾಗ ಚೆನ್ನಾಗಿ ಕಾಣಿಸ್ತೀನ ಹಿಂಗಿದಿನ ಅಂತ ನೋಡ್ತಾ ಇರ್ಬೇಕು. ಹೌದು ತಾನೆ ಮೇಡಮ್? ಬ್ಲೂ ಕಲರ್ ಸೀರೆ ಎಷ್ಟು ತಗೊಂಡ್ರೆ ರೆಡಿ ಆಗುತ್ತೆ? 1 hour 2 hours 5 ನಿಮಿಷ ಕನ್ಸಲ್ಲ 5 ಗಂಟೆನಾ? ಸರಿ, ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಸಿಂಗಾರ ಮಾಡ್ಕೊಳ್ಳೋದು ಹೆಣ್ಮಕ್ಳು ತುಂಬಾ ಪ್ರೀತಿ. ನೀವೇ ಕನ್ನಡ ಚಿತ್ರರಂಗಕ್ಕೆ ಕಾಂತಾರ ಅನ್ನೋ ಅದ್ಭುತವಾದ ಸಿನಿಮಾದ ಮೂಲಕ ಚಂದವರವನಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡದಲ್ಲಿ ಅಷ್ಟೇ ಅಲ್ಲ, ಹಿಂದಿ ತೆಲುಗು ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾ ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇರುವಂತ ನಮ್ಮ ನೆಚ್ಚಿನ ಜೋರ ಚಪ್ಪಾಳಿಯೊಂದಿಗೆ ಈ ಮುದ್ದಾದ ನಾಯಕಿನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ರೈಸ್ ಆಫ್ ಅಶೋಕದ ನಾಯಕ್ ನಮ್ಮ ಕನ್ನಡ ರಂಗದ ಸಿಂಗಾರ ಸಪ್ತಮಿ ಗೌಡ. ಅಶೋಕನ ಬರ ಅಂಬಿಕಾ ಅವರು ರೈಸ್ ಆಫ್ ಅಶೋಕ ಚಿತ್ರದ ಮುದ್ದಾದ ನಾಯಕಿ ಸಪ್ತಮಿ ಅವರು ಮಾತನಾಡಿದ್ದಾರೆ. ಬಹಳ ಖುಷಿ ಬಂದು ಇಲ್ಲಿದೆ. ಈಗ ನಮ್ಮ ಸಿನಿಮಾದ ಹಾಡು ಯಾಕೋ ಇವತ್ತು 5:45ಕ್ಕೆ ಯೂಟ್ಯೂಬ್ ಲಹರಿ ಚಾನೆಲ್ ರಿಲೀಸ್ ಆಗಿದೆ. ಇವತ್ತು ನಿಮ್ಮ ಮುಂದೆ ಸ್ವಲ್ಪದಲ್ಲಿ ಸತೀಶ್ ಬರ್ಕೊಂಡ್ಲೆ ನಿಮ್ ಮುಂದೆ ಪಂಚಮ್ ಅವ್ರು ಹಾಡಿದ್ದಾರೆ. ಸೊ ಮುಂದೆ ಆ ಸಾಂಗ್ ನ ಬಿಡುಗಡೆ ಮಾಡ್ತೀವಿ. ಖಂಡಿತ ಇಷ್ಟ ಆಗುತ್ತೆ. ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಹಾಡು. ಸೊ ತಡ ಮಾಡಿದ್ರೆ ಅವ್ರನ್ನ ಕರೆದು ಸಾಂಗ್ ಬೇಗ ಬಿಡುಗಡೆ ಮಾಡೋಣ. ಸಪ್ತಮಿ ಅವ್ರೆ, ನೀವ್ ತಡ ಮಾಡಿ ಸಾಂಗ್ ಬಿಡುಗಡೆ ಮಾಡೋಣ ಅಂತ ಏನೋ ಹೇಳಿದ್ರಿ, ಬಟ್ ಇಲ್ಲಿ ಬನ್ನಿ, ಅಲ್ಲಿ ರೈಟ್ ಸೈಡ್ ಅಲ್ಲಿ ಬಾಲ್ಕನಿ ನೋಡಿ ಅವ್ರು ಸಪ್ತಮಿ ಅವ್ರ ಜೊತೆಗೆ ಹಾಡನ್ನ ನಾವು ನೋಡೋಣ. ಆದ್ರೆ ಹಾಡು ಮಾಡ್ತೀವಿ ಯಾರು ಅನ್ನೋ ಪ್ರಶ್ನೆ ಬಂದು ನಿಮ್ಮ ಅವರೇ ಬಿಡುಗಡೆ ಮಾಡುವಂತಿದ್ದು. ಯಾಕಂದ್ರೆ ಹಳ್ಳಿ ಸೊಗಡಿನ ಹಾಡು ಹಳ್ಳಿ ಸೊಸೈಟಿ ಮಾಶಿ ಜೊತೆಗೆ ಬಿಡುಗಡೆ ಮಾಡ್ಬೇಕು ಅಂದ್ಮೇಲೆ ನೀವೇ ಬಂದು ಬಿಡುಗಡೆ ಮಾಡ್ಬೇಕಲ್ವಾ? ಅದಕ್ಕಾಗಿ ನಮ್ಮ ಜೊತೆಗೆ ಈ ಹೊಸ ಜೋಡಿಗೆ
ಅಶೋಕ ಹಾಗೂ ಅಂಬಿಕಾ ಅನ್ನೋ ಮುದ್ದಾದ ಜೋಡಿಯ ಹಳ್ಳಿ ಬಂದು ಆಶೀರ್ವಾದ ಮಾಡಿ ಉಡುಗೊರೆ ಮಾಡಲಿದ್ದಾರೆ. ಅವ್ರನ್ನ ಮೊದಲೇ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜಗದೀಶ್ ಅವರು ಹಾಗೂ ದೇವಮ್ಮ ಅವರು ದಯಮಾಡಿ ವೇದಿಕೆ ಮೇಲೆ ಬರ್ಬೇಕು. ಜಗದೀಶ್ ಅವರು ಹಾಗೂ ದೇವಮ್ಮ ಅವರು. ಸರ್, ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹೊರಗಣ್ಣ ಹಾಗೂ ನಾಗರತ್ನಮ್ಮ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಸವರಾಜ್ ಅವರು ಹಾಗೂ ಪ್ರತಿಮಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶಂಕರ್ ಅವರು ಹಾಗೂ ಧನಲಕ್ಷ್ಮಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗಣೇಶ್ ಅವರು ಹಾಗೂ ಜಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ 5 ಜೋಡಿಗಳು ವೇದಿಕೆಗೆ ಬಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸತೀಶ್ ನೀನಾಸಂ ಅವರ ನಮ್ಮ ಹೆಮ್ಮೆಯ ನಾಯಕ, ನಮ್ಮ ಹೆಮ್ಮೆಯ ಅಭಿನಯವನ್ನ ಇಡೀ ಕನ್ನಡಿಗರಿಗೆ ಮುಟ್ಟೋ ರೀತಿಯಲ್ಲಿ ಅಭಿನಯಿಸುವಂತ ನಟನನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಮೊದಲನೇದಾಗಿ ಶ್ರೀಮತಿ ದೇವಮ್ಮ ಅವರು ಹಾಗೂ ಶ್ರೀ ಜಗದೀಶ್ವರ್ಗೆ, ಶ್ರೀ ಹೊರಕೇರಣ್ಣ ಹಾಗೂ ನಾಗರತ್ನಮ್ಮ ಅವ್ರಿಗೆ, ಬಸವರಾಜ್ಗೆ, ಶಂಕರ್ ಅವರು ಹಾಗೂ ಧನಲಕ್ಷ್ಮಿ ಅವ್ರಿಗೆ, ಗಣೇಶ್ ಹಾಗೂ ಜಯ ಅವರು, ಇವರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆದ್ರೆ ಇಷ್ಟು ಜೋಡಿ ನನ್ನ ಹೆಸರು ಹೇಳಿದಷ್ಟು ವೇದಿಕೆ ಮೇಲೆ ಕಾಣಿಸ್ತೀವಲ್ಲ. ನಾನು ಸಿಂಗಾರ ಸಿರಿ ಕನ್ನಡಿ ಅಂತ ಹೇಳಿದ ತಕ್ಷಣ ಅವರೆಲ್ಲ ನೋಡ್ಕೊಂಡ್ಬಿಟ್ರ ಮನೆಗೆ ಇಲ್ಲೇ ಇದೀವಿ ಅಂತ. ಸ್ವಾಗತ. ಅಬ್ಬಬ್ಬ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದಾರೆ ಎಲ್ಲರೂ. ಪಂಚೇಶಲ್ಯ ಹಾಕೊಂಡು. ಅಮ್ಮ, ನಿಮಗೆ ಎಷ್ಟು ಇಲ್ಲಿ ಅಮ್ಮ? ಹಲೋ, ಯಾಕೋ ನಿಮ್ಗೆ ಎಷ್ಟು ಬಂದ್ರಲ್ಲಮ್ಮ? ನನ್ನ ಪ್ರಶ್ನೆ ಹೇಳಿಲ್ಲ, ನಾನು ಬಿಡಲ್ಲ. ಇಲ್ಲಿ ನೀವು ಇಲ್ಲಿ ಅಂದ್ರೆ ವೆಲ್ಕಮ್ ಸರ್. ಹಾ, ಓಕೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹಾಗೂ ಗಮನ ಬರಮಾಡ್ಕೊಂಡಿದ್ದಕ್ಕೆ. ಈಗ ಹಾಡು ಕಡೆ ಮಾಡ್ತಾರೆ. ಕಾಣಿಸ್ತಾ ಇಲ್ಲ ಅಲ್ವಾ? ಯಾರು ಬರ್ಬೇಕು ವೇದಿಕೆ ಮೇಲೆ? ಕ್ವಾಟ್ಲ ಜಗದೀಶ್ ಅವ್ರು ಬರ್ಬೇಕಾ? ಸಿದ್ದೇಗೌಡರು ಬರ್ಬೇಕಾ? ನಮ್ಮ ಕರ್ನಾಟಕದ ಹೆಮ್ಮೆಯ ನಾಯಕ ನಟ ಸತೀಶ್ ನೀನಾಸಂ ಸರ್ ಬರ್ಬೇಕಾ? ನಿಮ್ಮೆಲ್ಲರ ಪ್ರೀತಿಯ ಕೂಗಿನೊಂದಿಗೆ, ಪ್ರೀತಿಯ ಚಪ್ಪಾಳೆಯೊಂದಿಗೆ, ಅಭಿಮಾನದ ಸಾಗರದೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಕನ್ನಡ ಚಿತ್ರರಂಗದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ಗಳನ್ನ ಕೊಟ್ಟು ಬ್ಯೂಟಿಫುಲ್ ಮನಸ್ಸುಗಳನ್ನ ರಚಿಸಿರುವ
ದಿವಸ ಅಂತ ಕರೆದ್ರು ಇಷ್ಟನೇ, ನೀವು ಪ್ರೀತಿಯಿಂದ ಸತೀಶ್ ನಿನಾಸಂ ಅಂತ ಕರೆದ್ರು ಇಷ್ಟನೇ, ನೀವು ಅಯೋಗ್ಯ ಅಂದ್ರು ಇಷ್ಟನೇ. ಇನ್ ಮುಂದೆ ಅಯೋಗ್ಯ ಅಶೋಕ, ಇನ್ ಮುಂದೆ ಅಯೋಗ್ಯ, ಇನ್ ಮುಂದೆ ಅಯೋಗ್ಯ. ಥ್ಯಾಂಕ್ ಯು. ಸತೀಶ್ ಸರ್, ಸಪ್ತಮಿ ಅವರೇ, ನಾವು ಮೊದಲಿನ ಹಾಡು ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ಹೊನ್ನೇನಹಳ್ಳಿಯ ಜೋಡಿಗಳು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಪ್ರೀತಿಯಿಂದ ಶುಭಾಶಯವನ್ನು ತಿಳಿಸೋದಕ್ಕೆ ದೀಪ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮ ಶುರು ಮಾಡೋಣ. ಆಕ್ಚುಲಿ ನಾನು ಯಾವುದಾದ್ರೂ ಒಂದು ಹಳ್ಳಿನಲ್ಲಿ ನನ್ನ ಹಳ್ಳಿ ಹಾಡನ್ನ ಬಿಡುಗಡೆ ಮಾಡಬೇಕು. ನಾನು ಹುಟ್ಟಿದ್ದು ಹಳ್ಳಿ, ನಾನು ಬೆಳೆದಿದ್ದು ಹಳ್ಳಿ, ನನ್ನ ಜೀವನದಲ್ಲಿ ಆಸೆ ಇತ್ತು ಒಂದು ಹಳ್ಳಿನಲ್ಲಿ ನನ್ನ ಹಾಡನ್ನ ಬಿಡುಗಡೆ ಮಾಡಬೇಕು ಅಂತ. ನನ್ನ ಏನೇನೋ ಹಳ್ಳಿ ಹಾಡೆ, ಒಪ್ಕೊಂಡ್ಬಿಟ್ಲೂ ಹಳ್ಳಿ ಹಾಡೆ. ನನ್ನ ಎಲ್ಲ ಹಾಡುಗಳು ಹಳ್ಳಿ ಹಾಡುಗಳೇ ದೊಡ್ಡ ಹಿಟ್ಟಾಗಿರೋದು, ಬ್ಲಾಕ್ ಬಸ್ಟರ್ ಆಗಿರೋದು. ಹಾಗೆ ಕಾಂತಾರದ ಚೆಲುವೆ ಅವರ ಕಾಂತಾರ ಸಿನಿಮಾ ಕೂಡ ಹಳ್ಳಿ ಸಿನಿಮಾನೇ. ಅವ್ರ ತಂದೆಯವರು ಕೂಡ ನಮ್ಮ ಮಂಡ್ಯ ಸೈಡ್ ಹಳ್ಳಿಯವರೇನೆ. ಹಾಗಾಗಿ ಹಳ್ಳಿಗೂ ನನಗೂ ಅವಿನಾಭಾವ ಸಂಬಂಧ. ಹಳ್ಳಿ ಜನ ಅಂದ್ರೆ ನನಗೆ ಇಷ್ಟ, ಅದು ನನ್ನ ಜೀವ. ನಾನು ಹಳ್ಳಿಯಿಂದಲೇ ಹುಟ್ಟಿರೋದ್ರಿಂದ ಹಳ್ಳಿಯ ಋಣ ತೀರಿಸ್ಬೇಕು ನಾನು. ಅದು ಎಷ್ಟು ಜನ ಇದ್ರು ಸಾಲಲ್ಲ ಹಳ್ಳಿಗಳ ಋಣ ತೀರ್ಸಕ್ಕೆ. ಹಾಗಾಗಿ ಯಾವ ಊರಲ್ಲಿ ರಿಲೀಸ್ ಮಾಡೋಣ ಅಂತ ನಾವೆಲ್ಲ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ದೇವರಾಜು ಅಂತ, ಸರ್ ನಮ್ಮೂರಿಗೆ ಬನ್ನಿ ಹೊನ್ನೇನಹಳ್ಳಿಗೆ, ಸರ್ ಹೊಸೂರು ಹೊನ್ನೇನಹಳ್ಳಿಗೆ ಬನ್ನಿ ಸರ್. ನಾನಂದೆ ಜನ ಸೇರ್ಸರೇನಪ್ಪ, ಜನ ಸಿಗ್ತಾರೇನಪ್ಪ ಅಂತಂದೆ. ನೀವು ಒಂದ್ಸಲ ಬರ್ತೀವಿ ಅಂತ ಹೇಳಿ ಸರ್, ನೀವು ಸಪ್ತಮಿ ಅವರು. ಜನ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವರೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ, ಅಷ್ಟು ಜನ ಬರ್ತಾರೆ ಅಂತಂದ್ರು. ಹಂಗೆ ಹೊನ್ನೇನಹಳ್ಳಿ ಬೀದಿ ಕಾಣದಷ್ಟು ಜನ ತುಂಬಿದ್ದೀರ. ಥ್ಯಾಂಕ್ ಯು, ಐ ಲವ್ ಯು. ಹಾಗಾಗಿ ನಮ್ಮಿಬ್ಬರಿಗೆ ಹರಿಸೋದಕ್ಕೆ ಯಾರು ಸರಿಯಾದವರು ಅಂತ ಯೋಚನೆ ಮಾಡಿದಾಗ ಹಳ್ಳಿ ಜನಗಳೇ ನಮ್ಮ ಹಾರೈಸಬೇಕು. ತಾಯಿ ಸಮಾನವಾದವರು, ನಮ್ಮ ಓನ್ ಸಮಾನವಾದವರು, ನಮ್ಮ ಅಪ್ಪನ ಸಮಾನವಾದವರು. ಹಾಗೆ ಇಲ್ಲಿ ಎಲ್ಲ ಹಿರಿಯರಿದ್ದೀರಾ, ನನ್ನ ತಮ್ಮಂದ್ರಿದ್ದೀರಾ, ಅಣ್ಣಂದ್ರಿದ್ದೀರಾ, ನಮ್ಮ ಅಕ್ಕಂದ್ರಿದ್ದೀರಾ, ತಂಗಿಯರಿದ್ದೀರಾ, ಎಲ್ಲರೂ ಸೇರ್ಬಿಟ್ಟಿದ್ದೀರಿ ಇವತ್ತು. ನೀವು ಇಷ್ಟು ಜನ ಹರಿಸಿದ ಮೇಲೆ ನಾನು ಗೆಲ್ತಾ ಇರ್ತೀನ, ನಿಮ್ಮ ಅಶೋಕ ಗೆಲ್ತಾನೆ. ಥ್ಯಾಂಕ್ ಯು. ಹಂಗಾಗಿ ಇವತ್ತು ನಮ್ಮ ಹಿರಿಯರ ಕೈಲಿ ಈ ಹಾಡನ್ನ ಬಿಡುಗಡೆ ಮಾಡಿಸ್ತಾ ಇದೀವಿ. ಅವರು ದೀಪ ಹಚ್ಚೋದ್ರ ಮುಖಾಂತರ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಹಳ್ಳಿ ಜನಗಳ ಕೈಲಿ ಒಂದು ಹಾಡನ್ನ ಲಾಂಚ್ ಮಾಡಿಸ್ತಾ ಇದೀವಿ. ಆ ಹಾಡು ಖಂಡಿತ ಹಿಟ್ ಆಗುತ್ತೆ ಅಂತ ನಂಬಿಕೆ ಇದೆ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇರಲಿ. ಈಗ ಅವರು ದೀಪ ಬೆಳಗೋದ್ರ ಮುಖಾಂತರ ಈ ಹಾಡನ್ನ ಲಾಂಚ್ ಮಾಡ್ತಾರೆ, ಆಮೇಲೆ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು. ನಿಮ್ಮೆಲ್ಲರಲ್ಲಿ ವಿನಂತಿ ಏನು ಅಂದ್ರೆ, ಶುಭ ಹಾರೈಸಿ ಸತೀಶ್ ಸರ್ ಅವರ ಮುಂದಿನ ಚಿತ್ರ, ಸಪ್ತಮಿ ಅವರು ಅಭಿನಯಿಸಿರುವಂತಹ ಚಿತ್ರ, ನಮ್ಮ ಪಂಚಮ ಅವರು ಹಾಡಿರುವಂತಹ ಚಿತ್ರ ದ ರೈಸ್ ಆಫ್ ಅಶೋಕ ಸಿನಿಮಾದ ಹಳ್ಳಿ ಸೊಗಡಿನ ಮುದ್ದಾದ ಹಾಡು ಯಾಕೋ ಯಾಕೋ ಹಾಡು ದೀಪ ಬೆಳಗಿಸೋದ್ರ ಮೂಲಕ ಶುಭಾಶಯವನ್ನ ತಿಳಿಸ್ತಾ ನೀವು ಓ ಸುಮಿತ್ರಮ್ಮ, ನಿಮ್ಮ ಆಶೀರ್ವಾದ ಕೂಡ ಬೇಕಪ್ಪ, ಇಲ್ಲೇ ಬಂದ್ಬಿಡಿ ನೀವು. ನೀವೆಲ್ಲರೂ ಸೇರಿ ದೀಪ ಬೆಳಗಿಸೋದ್ರ ಮೂಲಕ ಹಾಡನ್ನ ಲಾಂಚ್ ಮಾಡ್ಕೊಡ್ಬೇಕು. ಓಕೆ, ಬನ್ನಿ ಮುಂದೆ ಬೇಕು. ಕ್ಯಾಂಡಲ್ ಅಥವಾ ಬೆಂಕಿ ಕೊಟ್ಟ ಜೊತೆಗಿದ್ದ ಹಾಗೇನೆ ನಿಮ್ಮ ಯಾಕೋ 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 ಎದೆಯಲ್ಲಿ ದುಂಟಕ ಸೌಂಡ್ ಹೇಗೆ ಬರ್ತಾ ಇದೆ, ಅಶೋಕ ಅಂಬಿಕರ ಪ್ರೀತಿ ಹೇಗಿದೆ ನೋಡೋಣ. ಬರ್ಲಿ ಎಲ್ಲರ ಚಪ್ಪಾಳೆ. ಇದೀಗ ಈ ವೇದಿಕೆಯಲ್ಲಿ ಹಾಡು ಪ್ಲೇ ಆಗುತ್ತೆ, ದಯವಿಟ್ಟು ಜಾಗ ಮಾಡಿಕೊಡ್ಬೇಕು. ತುಂಬಾ ತುಂಬಾ ಧನ್ಯವಾದಗಳು ಸರ್.
ಸಿನಿಮಾದ ಯಾಕೋ ಯಾಕೋ ಹಾಡನ್ನ ದೀಪ ಹಚ್ಚೋದ್ರ ಮೂಲಕ ಮೊಟ್ಟ ಮೊದಲ ಬಾರಿ ಪ್ರೀತಿಯ ಒಂದು ಬಿಡುಗಡೆಯನ್ನು ಮಾಡ್ಕೊಂಡಿದ್ದಾರೆ. ಒಂದ್ ಜೋರು ಚಪ್ಪಾಳೆ ಬನ್ನಿ. ಕನಸು ಕಂಡೆ ತಂಗಾಳಿ ತಂಪಲ್ಲಿ ನೆನೆಸಿಕೊಂಡೆ ಎದುರಿಗೆ ಬಂದ್ಬಿಟ್ಟೆ ಯಾಕಿಂಗೆ ಕೊಳೋದ ಸ್ವರ್ಗನೆ ಕಂಡಂಗೆ ಆ ಮಾತನ್ನ ಸ್ವತಃ ಸತೀಶ್ ಸರ್ ಅವ್ರ ಮಾತಲ್ಲೇ ಕೇಳೋಣ. ಯಾಕೋ 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 ನನ್ನೆಡೆಯೆಲ್ಲ ದುಮ್ಟಕ ಸದ್ದು. ಈಗ ಆಡ್ತೀರಾ? ದುಮ್ಟಕ ಸದ್ದು ಆಡ್ತೀರಾ? ಹಾ ಸರಿ, ನೋಡೋಣ. ಯಾಕೋ 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 ನನ್ನೆಡೆಯೆಲ್ಲ, ಹಾ ಸೂಪರ್, ಬರಲೇ. ನನ್ನೆಡೆಯೆಲ್ಲ ಯಾಕೋ 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 ನನ್ನೆದೆಯಲ್ಲ. ಆ ಮನೆ ಮೇಲ್ ಕೂತಿದ್ದೀರಲ್ಲ, ಮಂಚಿನ ಮೇಲೆ. ಅಪ್ಪ ಅಂಚೆಲ್ಲ ಬಿದ್ದೈತೆ ಎಳೀರು ಕೆರಡಲು, ಶೀಟ್ ಮನೆ ಮೇಲೆ ಕೂತಿದ್ದೀರಲ್ಲಪ್ಪ. ಆಯ್ತು ಕೆರಡಲಿರೋ, ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ನಮ್ಗೆ ಹರ್ಟ್ ಆಗುತ್ತೆ ತುಂಬಾ. ನಮಗೆ ಇವತ್ತು ಸಂಭ್ರಮದ ದಿನ, ನಿಮ್ಗೆ ಯಾರಿಗೂ ತೊಂದರೆ ಆಗಬಾರ್ದು. ಅದೇ ನಮ್ಮ ಉದ್ದೇಶ. ನಾವು ಬಂದಿದ್ದೀವಿ ಒಂದು ಒಳ್ಳೆ ಕಾರ್ಯಕ್ಕೆ, ನಿಮ್ಗೆ ಯಾರಿಗೂ ತೊಂದರೆ ಆಗಬಾರ್ದು. ದಯವಿಟ್ಟು ಕೇರ್ಫುಲ್ ಆಗಿರಿ. ಹಿಂದೆ ಇರೋರು ಕಣ್ಗಿಡ್ತೀರ, ಮುಂದೆ ಇರೋಣ. ಓಕೆ, ಕೇರ್ಫುಲ್ ಆಗಿರಿ. ಸರಿ, ನೀವು ಆಡ್ತೀರಾ ಈಗ? ಓಕೆ, ನಿಮಗೆ ಯಾಕೋ 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 ನನ್ನೆದೆಯಲ್ಲ. ಈಗ ಈ ಕಡೆ ಅವ್ರು ಜಾಸ್ತಿ ಬರ್ತಿದೆ, ಈ ಕಡೆ ಜಾಸ್ತಿ ಬರ್ತಿದೆ, ಚೆಕ್ ಮಾಡ್ತೀನಿ. ನನ್ನೆದೆಯಲ್ಲ, ಸ್ವಲ್ಪ ಜ್ವರ ಕಂಡ್ರು. ನನ್ನೆದೆಯಲ್ಲ, ನನ್ನೆದೆಯಲ್ಲ. ಹಾ ಸೂಪರ್ ಬಿಡ್ರಪ್ಪ. ಈ ಸೆಂಟ್ರಲ್ ಕಡೆ ಇದಾರಲ್ಲ, ಅವ್ರದ್ದು ಯಾಕೋ ಮಲಗ್ಬಿಟ್ಟವ್ರು ಕೆಳಗೆ, ಅವ್ರನ್ನೇ ಬಸಣ ಇರೋದು ಸ್ವಲ್ಪ. ನನ್ನ ಯಾಕೋ 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 ನನ್ನೆದೆಯಲ್ಲ. ಏ, ನಿಮ್ಗಿಂತ ಸ್ಟ್ರಾಂಗ್ ಅವ್ರಲ್ಲ ಅಲ್ಲಿ ಹೆಣ್ಮಕ್ಳು. ಥ್ಯಾಂಕ್ ಯು, ಲವ್ ಯು ಆಲ್. ರಿಯಲಿ ನಮಗೆ ತುಂಬಾ ಖುಷಿ ಆಗ್ತದೆ. ಇವತ್ತು ನನ್ನ ಒಂದು ಆಸೆ ಇತ್ತು, ತುಂಬಾ ವರ್ಷಗಳ ಕನಸಿತ್ತು, ನಮ್ಮ ಹಾಡನ್ನ ಇಲ್ಲಿ ಬಿಡುಗಡೆ ಮಾಡ್ಬೇಕು ಅಂತ. ಅದು ಒಂದು ಹಳ್ಳಿಯಲ್ಲಿ ಬಿಡುಗಡೆ ಮಾಡ್ಬೇಕು ಅಂತ ಆಸೆ ಈಡೇರಿದೆ. ಇವತ್ತು ಸೇರಿದ ಜನ ನೋಡಿದಾಗ ನಿಜವಾಗ್ಲೂ ಎದೆ ತುಂಬ ಬಂತು. ನಮ್ಮ ನೋಡಕ್ಕೋಸ್ಕರ ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ಆ ಮನೆ ಮೇಲೆ, ಈ ಮನೆ ಮೇಲೆ, ಅಲ್ಲಿ ಆ ದೂರದಲ್ಲಿ ಆ ಮನೆ ಮೇಲೆ, ಪಾಪ ಅಲ್ಲೂ ನಿಂತವ್ರೆ ಜನ. ಈ ಪ್ರೀತಿಗೆ ನಾವ್ ಏನ್ ಕೊಡಕ್ಕಾಗುತ್ತೆ? ಇಷ್ಟೇ. ನಿಮ್ ಋಣನ ನಾವು ತೀರ್ಸೋದು ಹೆಂಗ್ ಗೊತ್ತಾ? ಒಳ್ಳೆ ಸಿನಿಮಾ ಮಾಡ್ತಾ, ನಿಮ್ಮನ್ನ ಖುಷಿ ಪಡಿಸ್ತಾ, ಒಳ್ಳೆ ಹಾಡುಗಳು ಕೊಡ್ತಾ ಖುಷಿ ಪಡಿಸೋದಷ್ಟೇ ನಮ್ ಜವಾಬ್ದಾರಿ. ಇವತ್ತಿಂದ ಈ ಹಾಡು ಯೂಟ್ಯೂಬ್ ಅಲ್ಲಿ ಬಿಡುಗಡೆ ಆಗಿದೆ. ಲಹರಿ ಯೂಟ್ಯೂಬ್ ಚಾನಲ್ ಇದೆ ಹಾಡು, ಎಲ್ರು ನೋಡಿ. ನಿಮ್ಗೆ ಒಂದ್ ಕೆಲಸ ಮಾಡ್ತೀನಿ, ನಾನು ನಂಬರ್ ಕೊಡಲ್ಲ ನಿಮ್ಗೆ. ನೀವೆಲ್ಲ ಮೆಸೇಜ್ ಮಾಡೋದು ನೋಡಕ್ ಆಗುತ್ತೆ, ಅವರು ನಂಬರ್ ಕೊಟ್ಬಿಡು. ನೀವ್ ಎಲ್ರಿಗೂ ರಿಪ್ಲೈ ಮಾಡಕ್ ಮೆಸೇಜ್ ಮಾಡ್ತೀರಾ? ಆಯ್ತು, ಕೊಟ್ಬಿಡೋಣ. ಸತೀಶ್ ಪಿಕ್ಚರ್ ಹೌಸ್ ನಂಬರ್ ಇದೆ, ನಮ್ಮ ಪ್ರೊಡಕ್ಷನ್ ಹೌಸ್. ಅದು ನಂದೇ ನಂಬರು, ನಾನೇ ಹ್ಯಾಂಡಲ್ ಮಾಡ್ತಿರೋಂತ ನಂಬರು. ನಾನೇ ಕೂತಾಗಿ ನಿಮ್ಮೆಲ್ರಿಗೂ ಮೆಸೇಜ್ ಮಾಡ್ತೀನಿ. ನನ್ನ ರೈಸ್ ಆಫ್ ಅಶೋಕ ಚಿತ್ರದ ಹಾಡುಗಳಾಗ್ಲಿ, ಟ್ರೈಲರ್ ಆಗ್ಲಿ ಫಸ್ಟ್ ನಿಮ್ಗೆ ಕಳಿಸ್ತೀನಿ. ನೀವಲ್ಲಿ ಮೆಸೇಜ್ ಮಾಡ್ಬೋದು, ಜೊತೆಗೆ ಚಾಟ್ ಮಾಡ್ಬೋದು. ನಿಮ್ ನಂಬರ್, ಎಲ್ಲರ ನಂಬರು ನಾವು ಸೇವ್ ಮಾಡ್ತೀವಿ. ಈಗ ನಾನ್ ಕೊಡೋ ನಂಬರ್ ನೀವು ಸೇವ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಆಯ್ತು, ಡೈಲಾಗ್ ಹೇಳ್ತೀನಿ. ಹೇಳ್ರಿ, ಬಿಟ್ರೆ ಒಂದ್ ನಿಮಿಷ ನಂಬರ್ ಕೊಡ್ತೀನಿ. 994541118555. ಆಯ್ತಾ?
ಮಾಡ್ಕೊಂಡ್ರಾ? ಓಕೆ ಗುಡ್. ಹೇಳಿದ್ನಲ್ವ, ಎಷ್ಟೆಲ್ಲ ಹೇಳೋ ಬರ್ಕೊಂಡ್ರಪ್ಪ. ಇದ್ದೀನಿ ಲಾಸ್ಟ್ ಇದು 9 9 9. 9 9 ಆದ್ಮೇಲೆ 4 5. 1 1 1 3 ನಾಮ. ಹಂಗೆಲ್ಲ ಮಾಡೋದಕ್ಕೆ ಕಳಿಸ್ತೀನಿ. 1 1 1 ಆಯ್ತಲ್ವಾ? ಆಮೇಲೆ 8 5 5 8 5 5. ಸೂಪರ್. ಏನ್ ಬಿಡ್ಬೇಕ? ಮಾದೇವ ಹಾಡೋಣ ಒಂದ್ಸಲ. ಕೇಳೋ 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 ಮಾದೇವ ಆಡ್ಬೇಕು. ಹೇಳೋ 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 ಮಾದೇವ. ಎಷ್ಟು ಚೆನ್ನಾಗ್ ಆಡ್ತಿರಲ್ಲ, ನನಗೆ ನೀವೇ ಚೆನ್ನಾಗ್ ಆಡ್ತಿರಲ್ಲಪ್ಪ. ಥ್ಯಾಂಕ್ ಯು, ಲವ್ ಯು ಆಲ್. ಈ ಕಡೆ ಒಂದ್ಸಲ ಕೊಟ್ಕೊಂಡಪ್ಪ, ಬೇಜಾರಾಗತ್ತೆ ಅವ್ರಿಗೆ. ಹೇಳೋ 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 ಮಾದೇವ. ನಮ್ ತಾಯಣ್ಣ ಈ ಲೆವೆಲ್ ಆಡ್ತೀರ ಅಂತ ಗೊತ್ತಿರಲ್ಲ ಕಣ ನನಗೆ. ಯಾರು ನಾನು ಸೆಲೆಕ್ಟ್ ಮಾಡೋದು ನಾವು? ಒಬ್ಬರು ನಾನು ಸೆಲೆಕ್ಟ್ ಮಾಡ್ಬೋದು. ಸೂಪರ್, ಫ್ಯಾಂಟಾಸ್ಟಿಕ್ ಎನರ್ಜಿ. ಇಲ್ಲಿ ನಮ್ಮ ಮಧ್ಯದವ್ರು ಬೇಜಾರು ಮಾಡ್ಕೊತಾರೆ ಆಮೇಲೆ ಇವ್ರಿಗೆ ಆಡ್ಲಿಲ್ಲ ಅಂದ್ರೆ. ಹೇಳೋ 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 ಮಾದೇವ. ದೇವರಾಳ ಈ ತರ ಆಡ್ತೀರಿ ನಮ್ಮ ಹೆಣ್ಮಕ್ಳು ಅಂತ ಅನ್ಕೊಂಡಿರಲ್ಲಪ್ಪ. ಮಾತ್ರ ಸಖತ್ತಾಗಿ ಆಡಿದೆ. ಅಲ್ಲಿ ಇನ್ನೊಂದು ವಿಷಯ ಗೊತ್ತಾ? ನೀವ್ ಆಡಿರೋದು ಎಲ್ಲೆಲ್ಲಿ ಕೇಳಿಸಿದೆ ಗೊತ್ತಾ? ಕರ್ನಾಟಕ ಬಿಟ್ಟು ತಮಿಳ್ನಾಡು, ಆಂಧ್ರಗೆಲ್ಲ ಕೇಳಿಸಿದೆ. ಯಾಕೆ ಗೊತ್ತಾ? ಕರ್ನಾಟಕದಲ್ಲಿ ಅಲ್ದೇನೆ ತಮಿಳಲ್ಲಿ, ತೆಲುಗುನಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನನ್ನ ಮೊದಲ ಸಿನಿಮಾ, ಫಸ್ಟ್ ಟೈಮ್ 3 ಲ್ಯಾಂಗ್ವೇಜ್ ಅಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ. ತುಂಬಾ ದೊಡ್ಡ ಬಜೆಟ್ ಸಿನಿಮಾ ಇದು. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ತಾಯಂದ್ರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಕಿರಿಯರ ಆಶೀರ್ವಾದ, ಈ ಊರಿನ ಆಶೀರ್ವಾದ ಎಲ್ಲವೂ ನಮ್ಗೆ ಬೇಕು. ಎಲ್ಲಿ ನಾವು ಗೆದ್ರೆ ಅಲ್ಲಿ ಗೆಲ್ತೀವಿ, ಅಲ್ಲಿ ಗೆದ್ರೆ ನಾವು ಗೆದ್ದಂಗೆ, ನೀವು ಗೆದ್ದಂಗೆ. ನಮ್ಮ ಸಿನಿಮಾ ಅಲ್ಲಿಗೆ ರೀಚ್ ಆದ್ರೆ ನಾವೆಲ್ಲರೂ ಗೆದ್ದಂಗೆ. ಏನಂತೀರಾ? ದ ರೈಸ್ ಆಫ್ ಅಶೋಕ ಸಿನಿಮಾ ಹೆಸರು ನಿಮ್ಗೆಲ್ಲ ಗೊತ್ತಿದೆ. ನಾನು ಒಂದ್ಸಲ ದ ರೈಸ್ ಆಫ್ ಅಂತೀನಿ, ನೀವೆಲ್ಲ ಒಟ್ಟಿಗೆ ಅಶೋಕ್ ಅನ್ಬಿಡ್ತೀರಾ? ದ ರೈಸ್ ಆಫ್. ತಮಿಳ್ನಾಡು ಕೇಳಿಸ್ಬೇಕು ಅಂದ್ರೆ ಇಷ್ಟ ಸಾಕಾಗುತ್ತೇನ್ರು? ಆಂಧ್ರ ಕೇಳಿಸ್ಬೇಕು ಅಂದ್ರೆ ಇಷ್ಟ ಸಾಕಾಗುತ್ತೇನ್ರು? ಯಾಕೆ ಏನ್ ಮಾಡ್ತೀರಾ? ದ ರೈಸ್ ಆಫ್. ಆಹಾ, ದ ರೈಸ್ ಆಫ್. ಇದು 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 ಬೇಕಾಗಿತ್ತು. ಇಲ್ಲಿ ಕೂಗಿದ್ರೆ ಅಲ್ಲಿ ಕೇಳಿಸ್ಬೇಕು. ಥ್ಯಾಂಕ್ ಯು, ಐ ಲವ್ ಯು ಆಲ್. ಖುಷಿ ಆಯ್ತು ನನಗೆ. ಏನಪ್ಪಾ, ಯಾರ ಬೆಣ್ಣ ಶಾಂತಮ್ಮ? ನಿಮ್ ಚಿಕ್ಕಮ್ಮನ ದೊಡ್ಡಮ್ಮನ? ಬೆಣ್ಣ ಶಾಂತಮ್ಮ ಅಂತ. ಬೆಣ್ಣ ಶಾಂತಮ್ಮ ಆಯ್ತು, ಓಕೆ. ನಿಮ್ ಬಿಡಲ್ಲ ಅಂತ ಗೊತ್ತು, ಆದ್ರೂ ಅಶೋಕ ಪ್ರಮೋಷನ್ ಅದೆಲ್ಲ ಮಾಡಲ್ಲ. ನಿಮಗೋಸ್ಕರ ಇಲ್ಲಿ ತನಕ ಬಂದಿದ್ದೀನಿ ಅಂತ ಹೇಳ್ತಾ ಇದೀನಿ. ಓಕೆನಾ? ಆಯ್ತು, ಓಕೆ. ಕಾಲ್ ಮಾಡ್ತಾನೆ ಕೋಟ್ಲ ಸತೀಶ, ಗೊತ್ತಲ್ಲ ಡ್ರಾಮಾದಲ್ಲಿ. ಶಾಂತಮ್ಮನ ಒಂದು ಕಾಲ್ ಆಗ್ತಾನೆ ಈ ಕಡೆಯಿಂದ. ಎಲ್ಲಿದ್ಯಾ ನೀನು ಅಂತಂತಾನೆ ಆ ಕಡೆಯಿಂದ. ಅವಳು ಬರ್ತಾ ಇದೀನಿ ತಡ್ಕೋ ಅಂತ. ಬೆಣ್ಣೆ ಶಾಂತಮ್ಮನ ಕಡೆ ಇರೋ. ಇಲ್ಲ ಕತೆ ಆಯ್ತಲ್ಲ. ಕಾಲ್ ಮಾಡೋದು ಯಾರಿಗೋ? ನಿಮ್ ಊರಲ್ಲಿ ಕಬ್ಬನ್ ಕತೆ ಇದೆಯೇನ್ರು? ಇಲ್ಲ ತಾನೆ, ಬರೀ ಅಡ್ಕೆ ಕತೆ. ಆಯ್ತಾ? ನೀವೇ ತಿಂತಾ ಇದೀರಿ ಅರ್ಧ. ನೋಡಿ ಇಲ್ಲಿ ತಿಂದವ್ ನೀವನೊಬ್ಬ. ರಾಗಿ ಹೊಲ ಇದೆ ನೋಡ, ಒಂದಲ್ಲೆಲ್ಲ ಫುಲ್ ರೆಡ್ ಆಗೈತೆ. ಇನ್ನೊಬ್ರು ಅಡ್ಕೆ ಇಲ್ಲ, ಒಬ್ಬರೇ ತಿಂತವನೆ. ಸ್ವಲ್ಪ ಕಡಿಮೆ ತಿನ್ನ. ಓಕೆ. ಗದ್ದೆ ಒಳಗೆ ತೆಂಗಿನ ಮರವೇ. ಒಂದು ಹಸಿರು ಬಿಡ್ತದೆ, ಇನ್ನೊಂದು ಕೆನೆ ಬಿಡ್ತದೆ. ಸೀದಾ ಬಂದ್ರೆ ಚೆಂಡು ಹೂವ ಸ್ಮೆಲ್ ಬರ್ತದೆ. ಅಲ್ಲಿಗೆ ಬಾ ಹೇಳ್ತೀನಿ. ಆಮೇಲೆ ನಮ್ಮ ಅಕ್ಕ ನಿಮ್ಮಂತ ಬರ್ತಾರೆ. ನಮ್ಮ ಅಕ್ಕ ಕಬಾಲ್ ಬಂದು ಹೊಡಿತಾಳೆ. ಏನ್ ಮಾಡ್ತಾ ಇದೀನಿ ನೀನು ಅಂತ ಕೇಳ್ತಾಳೆ. ಲವ್ ಮಾಡ್ತಾ ಇದೀವಿ ಅವಳ. ಅವಳು ಮದುವೆ ಆಯ್ತಾ ಕಣ, ಲೋಪರ್ ನಮ್ಮ ಮಗನೇ ಅಂತಾಳೆ ಅವಳು. ಗಂಡ ಬಿಟ್ಬಿಡೋದಲ್ಲ ಅಂತಂತೀವಿ ನಾವು. ಇಂಥ ಡೈಲಾಗ್ ಎಲ್ಲ ನಮ್ಮ ಬಾಯಿಂದ ಹೇಳ್ತಿರಲ್ಲ. ನಿಮ್ಗೆ ನಾಚಿಕೆ ಮಾನ ಏನು? ಅಶೋಕ್ನಂತ ಪಾತ್ರ ಮಾಡ್ಬಿಟ್ಟು ನಮ್ಗೆ ನಂಬಿಕೆ ಜೊತೆಗೆ ಲವ್ ಸ್ಟೋರಿ ಮಾಡ್ತಾ ಇದೆ. ಇಲ್ಲಿ ನೀವು ನನ್ನ ಬೆಣ್ಣೆ ಶಾಂತ ಡೈಲಾಗ್ ಕೇಳ್ತೀರ. ಕರ್ನಾಟಕ ನೋಡಿ ಕ್ಯಾಮ್ರಾಗಳು. ಕರ್ನಾಟಕ ತುಂಬಾ ನನ್ನ ಮರ್ಯಾದೆ ತೆಗಿತೀರ ನೀವು. ಏನೋ ಏನ್ರಪ್ಪ? ಯಾವ್ದು? ತೊಂಡೆಕಾಳು ಸವಾಸ 3 ಹೊತ್ತು ಉಪವಾಸ ಅದೇ ಮಾಡ್ತಾ ಇರೋದು. ಏನು ಊಟ ಮಾಡಿಲ್ಲ ನಾವ್ಯಾರು. ತೊಂಡೆಕಾಳು ಸವಾಸ ಮಾಡ್ಕೊಂಡು. ಏನಾಯ್ತು? ಯಾರು? ಇವನ್ ಯಾರು? ಒಳ
ಅಪ್ಪ ನಮ್ ತಾಯಣ್ಣ ಈ ತರ ನೋಡಿದ ಕಣ ಜಗತ್ತಲ್ಲಿ. ಮೇಲ್ ಕೂತವ್ರೆ ಓಕೆ, ಅಲ್ಲಿ ಮೇಲ್ ಕೂತವ್ರೆ ಓಕೆ, ಹಂಚ ಮೇಲೆ ಕೂತವ್ರೆ ಓಕೆ, ಇವ್ರ್ಯಾರ ಕೆಳಗಡೆಯಿಂದ ಬಂದವರಲ್ವ. ಹುಷಾರ್ ಕಂಡ್ರಿ, ಅವ್ನು ನೋಡ್ಕೊಂಡ್ರಪ್ಪ ಅವನ್ನ. ಆ ಡ್ರಾಮಾ ಸಿನಿಮಾದಲ್ಲಿ ನಾನು ಹೆಂಚ ಮೇಲೆ ಕೂಡು ಇದು ಎಂತ ತೆಗಿತೀನಲ್ಲ ಹಂಚ ಎಂತ ಕೆಳಗಡೆ ನೋಡ್ತಾ ಇರ್ತೀನಲ್ಲ ಆತರ ಅವನು. ಹಿಡ್ಕೊಂಡ್ರ ನೋಲಿ ಆಯ್ತು, ಸಮಾಧಾನ ಮಾಡ್ರಪ್ಪ ಅವನು. ಗಂಡು ಮಗು ಇವತ್ತು ರೈಸ್ ಆಫ್ ಅಶೋಕನ ಈ ಹಾಡು ಯಾಕೋ ಕನ್ನಡ, ತಮಿಳು, ತೆಲುಗು ಮೂರಲ್ಲೂ ಆಲ್ರೆಡಿ ಬಿಡುಗಡೆ ಆಗಿದೆ. ಯೂಟ್ಯೂಬ್ ಅಲ್ಲಿ ಇದೆ, ಲಿಂಕ್ ನಿಮ್ಗೆ ಬರುತ್ತೆ. ಮಿಸ್ ಮಾಡಿದಾಗ ಎಲ್ಲ ನೋಡಿ, ನಿಮ್ಮನ್ನ ನೋಡಿ ನಕ್ಕು ಇವತ್ತು ತುಂಬಾ ಖುಷಿ ಆಯ್ತು. ನೀವು ನಕ್ಕಿದ್ದು ನನಗೆ ಬಹಳ ಸಂತೋಷ ಆಯ್ತು. ನಕ್ಕಂದ್ರೆ ಮನುಷ್ಯನ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಿಮ್ಮ ನಕ್ಸಲ್ವಲ್ಲ ಅದೇ ಪುಣ್ಯ. ಏನ್ರೋ ನಿಮ್ ಸಮಸ್ಯೆನೋ ಡ್ಯಾನ್ಸ ಹಾಡಾಡ್ದೆ, ಡ್ಯಾನ್ಸ್ ಮಾಡ್ಬೇಕು, ಡೈಲಾಗ್ ಮಾಡಿದೆ, ಸಾಂಗು ರಿಲೀಸ್ ಮಾಡಿದೀವಿ, ಒಟ್ಟಾರೆ ಪ್ಯಾಕೇಜ್ ಇವತ್ತು ರಾತ್ರಿ ಎಲ್ಲ ಬಿಡೋಣ ನಮ್ನವರು. ಆಯ್ತು ಮಾಡ್ತೀವಿ, ಒಂದ್ ನಿಮಿಷ ಟೈಮ್ ಕೊಡ್ರಪ್ಪ, ಮಾಡ್ತೀವಿ. ಆಯ್ತು ಮಾಡ್ತೀವಿ, ಮಾಡ್ತೀವಿ. ಎಲ್ಲಾ ಹೆಣ್ಮಕ್ಳಿಗೂ ನಮಸ್ಕಾರ, ಗಂಡ್ಮಕ್ಳಿಗೂ ನಮಸ್ಕಾರ, ಒಳ್ಳೇದಾಗ್ಲಿ ಎಲ್ರಿಗೂ. ಡ್ಯಾನ್ಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಹೀರೋಯಿನ್ ಮೇಲೆ ಹೀರೋ ಅಂತ ಕರಿಬೇಕು ಅಂದ್ರೆ ಹೀರೋಯಿನ್ ಇದ್ರೆ ತಾನೇ ವ್ಯಾಲ್ಯೂ. ಹೀರೋಯಿನ್ ಇದ್ರೆ ವ್ಯಾಲ್ಯೂ. ಹೀರೋಯಿನ್ ಮಾತಾಡ್ಬೇಕಾದ್ರೆ ಮತ್ತೆ ಎಲ್ಲ ನಾನೇ ಮಾತಾಡ್ತಾರೆ, ಅವರೇ ಮಾತಾಡ್ತಾರೆ. ಒಂದ್ ನಿಮಿಷ ನಮ್ ಹೀರೋಯಿನ್ ಮಾತಾಡ್ಲಿ. ಅಷ್ಟು ಚೆನ್ನಾಗಿ ನಿಮ್ಮೂರು ಕರ್ಕೊಂಡ್ ಬಂದಿದ್ದೀನಿ, ಅಷ್ಟ ಅಂತ ಬ್ಯೂಟಿನ. ಅವ್ರು ಮಾತಾಡ್ಬೇಕು ತಾನೆ, ಅವ್ರ ವಾಯ್ಸ್ ಕೇಳ್ಬೇಕು ತಾನೆ. ನೋಡಿ ಈಗ ಒಂದೇ ನಿಮಿಷ. ಬಹಳ ಖುಷಿ ಆಗ್ತಾ ಇದೆ. ಹಾಡ್ ನೋಡಿದ್ರಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೀನಾ? ಚೆನ್ನಾಗಿ ಕಾಣಿಸ್ತಾ ಇದೀನಾ? ಹಳ್ಳಿ ಹುಡುಗಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೀನಾ? ಬಹಳ ಖುಷಿ ಆಗ್ತಾ ಇದೆ. ಇಷ್ಟು ಜನ ಹುಡುಗರು ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಲವ್ ಯು ಆಲ್, ಲವ್ ಯು ಆಲ್, ಲವ್ ಯು ಆಲ್. ಇವಾಗ ನಾನು ಮತ್ತೆ ಸತೀಶ್ ಅವರು ಯಾಕೋಗೆ ಒಂದು ಡಾನ್ಸ್ ಸ್ಟೆಪ್ ಹೇಳ್ಕೊಡ್ತೀವಿ. ನೀವು ಎಲ್ಲರೂ ಅದನ್ನ ಕಲ್ತ್ಕೊಂಡು ನಿಮ್ ವೈಫ್ ಅಥವಾ ನಿಮ್ ಗರ್ಲ್ ಫ್ರೆಂಡ್ ಅಥವಾ ನೀವು ಯಾರು ಹಾಡಾಡ್ತಾ ಇದೀರೋ ಅವ್ರ ಜೊತೆ ಮಾಡ್ಬಿಟ್ಟು ರೀಲ್ ಮಾಡ್ಬಿಟ್ಟು ಟ್ಯಾಗ್ ಮಾಡ್ತೀರಾ? ನಮ್ಮೆಲ್ಲರೂ ಅದ್ರಲ್ಲಿ ಟ್ಯಾಗ್ ಮಾಡ್ತೀರಾ, ಹುಕ್ಸ್ಟೆಪ್ ಮಾಡಿ. ಓಕೆನಾ? ಓಕೆ, ನೀವು ಮಾಡ್ತೀರಾ? ರೆಡಿನಾ? ಇವಾಗ ನಾವಿಬ್ರು ಡಾನ್ಸ್ ಮಾಡ್ತೀವಿ. ಓಕೆ, ಎಲ್ಲರೂ ಕಲ್ತ್ಕೊತೀರಾ? ಸಿಂಪಲ್ ಸ್ಟೆಪ್, ತಲೆ ಕೆಡ್ಸ್ಕೊಬಿಡಿ, ಆರಾಮ್ ಮಾಡ್ಬೋದು. ಎಲ್ಲ ಮಾಡ್ರಿ, ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ, ನನಗೆ ಟ್ಯಾಗ್ ಮಾಡಿ, ನಾನು ಇನ್ಸ್ಟಾಗ್ರಾಮ್ ಶೇರ್ ಮಾಡ್ತೀನಿ. ಓಕೆನಾ? ಆಯ್ತು, ನಿಮಗೋಸ್ಕರ ಸ್ಟೆಪ್ ಹಾಕಿ ಬಿಡೋಣ. ಬಹಳ ಸಿಂಪಲ್ ಡ್ಯಾನ್ಸ್ ನಾನು ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ಯಾಕೋ ಮಾಡ್ತೀರಾ? ಇಷ್ಟೇ ಡ್ಯಾನ್ಸು. ಓಕೆ, ಮುಂಜಾನೆ ಮೈ ಮುರಿಯುತ್ತೆ, ಕಾಲ್ದ ಮಗ್ನಲ್ಲಿ ಎದ್ದಿದ್ದೆ, ಕಾಫಿ ಲೋಟ ಕೈಯಲ್ಲಿ ಹಿಡ್ಕೊಂಡು ನೀರಿಗೆ ಎದುರು ಬಂದಿದ್ದೆ. ಹೆಂಗಾಯ್ತು ಹಾಡು? ಆಡ್ತಾ ಇದ್ರೆ ಎಂತ ಹುಡುಗಿನ ಬಿದ ಬಿಡ್ಬೇಕು. ಹೇಗ? ಓಕೆನಾ? ತಗೊಳ್ಳಿ ಸ್ಟೆಪ್ಪು ಆಗಿರೋ ಹಾಡು.
ಎಂತ ಸಮಯ ಇರುತ್ತೋ ಸನ್ಮಾನವನ್ನ ಮಾಡುವಂತಹ ಸಮಯ. ಇಂದಿನ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. 5 ಅಶೋಕನ ನಿಮ್ಮ ಜನರ ಜೊತೆಗೆ ನಾವು ಸಂಭ್ರಮದ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಎಲ್ಲರೂ ನಮ್ಮ ಟೀಮ್ ಕಂಪ್ಲೀಟ್ ಟೀಮ್ ಯುವರಾಜ್ ಶಂಕರ್ ಎಲ್ಲರೂ ಬನ್ನಿ. ಯಾರು ಟೀಮ್ ಎಲ್ಲ ಇದ್ದೀರಾ ಎಲ್ಲರೂ ದಯವಿಟ್ಟು ಈ ಶನಿವಾರ ಭಾನುವಾರದಂದು ಅದ್ಭುತವಾದಂತಹ ಬಹಳ ವಿಜೃಂಭಣೆಯಿಂದ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಕೆರೆಯಾಗಳಮ್ಮ ದೇವರುಗಳ ಆರತಿ ಭಾನೋತ್ಸವ, ಈ ಜಾತ್ರಾ ಮಹೋತ್ಸವನ್ನ ಇಷ್ಟೂರಿಯಾಗಿ ನೆರವೇರಿಸಿಕೊಟ್ಟಂತ ವ್ಯವಸ್ಥೆ ಮಾಡಿದಂತ ದೇವರಾಜ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ ಹೇಳಬೇಕು. ಈ ಸಮಯದಲ್ಲಿ ಶ್ರೀ ದೇವರಾಜ್ ಅವರು ಈ ಮಠದ ಮಗ, ಈ ಊರಿನವರು, ಆದ್ರೆ ಅವರ ಉದ್ಯಮ, ಅವರ ವ್ಯಾಪಾರ ವ್ಯವಹಾರ ಹೇಗೆ ಯಾವ ಮಟ್ಟದಲ್ಲಿ ಬೆಂಗಳೂರಲ್ಲಿ ಇದೆ ಅಂದ್ರೆ ಹೋಗಿ ಶಾಪಿಂಗ್ ಮಾಡ್ತಾರೆ. ಎಸ್ಪೆಷಲಿ ಇಷ್ಟವಾಗುವಂತ ಎಲ್ಲಾ ರೀತಿಯ ಜ್ಯುವೆಲರಿ ಆಗಿದೆ. ನೀವು ಕೂಡ ಇಲ್ಲಿ ಊರಿಂದಾನೆ ಇನ್ಸ್ಟಾಗ್ರಾಮ್ ಮೂಲಕ ಅವರ ವೇದ ಶಾಂತಿ ಸ್ಟೋರ್ ಮೂಲಕ ಇಷ್ಟವಾದ ಜ್ಯುವೆಲರಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಅವ್ರ ಶ್ರೀಮತಿ ಅವರು, ಮನೆಯವರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಇದೀಗ ದ ರೈಸ್ ಆಫ್ ಅಶೋಕ ಈ ಚಿತ್ರತಂಡ ವೇದಿಕೆ ಮೇಲೆ ನಿಮ್ಮ ಮುಂದೆ ಹೊಂದಿನಹಳ್ಳಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ಯಾಕೋ ಹಾಡನ್ನ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಬಿಡುಗಡೆ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಲಹರಿ ಯೂಟ್ಯೂಬ್ ಚಾನೆಲ್, ಯೂಟ್ಯೂಬ್ ನಲ್ಲಿ ಲಹರಿ ಯೂಟ್ಯೂಬ್ ಚಾನೆಲ್ ಹೋದ್ರೆ ಈ ಹಾಡನ್ನ ಮತ್ತೆ 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 ನೀವು ನೋಡಿ ಎಂಜಾಯ್ ಮಾಡ್ಬೋದು, ಹಾಡನ್ನ ಇಷ್ಟ ಪಡ್ಬೋದು, ನಿಮ್ ಫ್ರೆಂಡ್ಸ್ ಗೆಲ್ಲ ಕೇಳಿಸಿ. ಹಾಗೆ ಸಪ್ತಮಿ ಅವ್ರು ಆಗ್ಲೇ ಹೇಳಿದಾಗೆ ರೀಲ್ಸ್ ನಿಮ್ಗೆ ಅದೇ ಹುಚ್ಚನ್ನ ಮಾಡ್ಬೇಕು, ಟ್ಯಾಗ್ ಮಾಡಿ ಶೋಭೆಗೆ ಹೇಗೆ ಅನ್ನಿಸ್ತು ಹಾಗೂ ರೈಸ್ ಆಫ್ ಅಶೋಕ ಚಿತ್ರದ ಎಲ್ಲ ಬೇಕು ಅಂದ್ರೆ 30 ಸೆಕೆಂಡ್ ಮೆಸೇಜ್ ಮಾಡಿ, ಅವ್ರ ನಂಬರ್ ಕೊಟ್ಟಿದೆ ನಿಮ್ಗೆ, ಮೆಸೇಜ್ ಮಾಡಿ ಕೇಳಿ. ಇನ್ನು ಈ ಸುಂದರವಾದ ಹಾಡನ್ನ ಹಾಡುವಂತ ಪಂಚಮ್ ಜೀವಗೂ ಕೂಡ ಶುಭವಾಗ್ಲಿ. ಹಾಗೂ ಸ್ನೇಹಿತರ ಜೊತೆಯಾಗಿರ್ತೀನಿ, ನಾವ್ ಯಾವತ್ತಿದ್ರು ಚಿಕ್ಕಗಳು. ದ ರೈಸ್ ಆಫ್ ಅಶೋಕ ಬಿಡುಗಡೆ ಆಗ್ತಾ ಇದೆ, ಹಾಗಾಗಿ ನನ್ನ ಜೊತೆ ಯಾವಾಗ್ಲೂ ನನ್ನ ಸ್ನೇಹಿತ ಇರ್ಬೇಕು ಅಂತ ಆಸೆ ಪಟ್ಟಂತ ಇವತ್ತು KR ಶಿವರಾಜು ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ರಿಯಲ್ ಲೈಫ್ ನಲ್ಲಿ ನಡೆಸೋದ್ರ ಜೊತೆಗೆ ಸಾಥ್ ಕೊಡ್ತಾರೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ, ಒಳ್ಳೆ ನಿದರ್ಶನ. ಇನ್ನು ಈ ಚಿತ್ರತಂಡಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಅಂತ. ಪಾಪ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಸಾರಿ ಸರ್, ಕ್ಷಮೆ ಇರಲಿ ನಮ್ಮಿಂದ. ನಿಮ್ಮ ಸರ್ವಿಸ್ಗೆ ಥ್ಯಾಂಕ್ ಯು ಸೋ ಮಚ್. ಸಿಬ್ಬಂದಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಊರಿನ ಜನಕ್ಕೆ ಎಸ್ಪೆಷಲಿ ಒಂದನೇ ಜನ ಮತ್ತೆ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲಾ ಕಡೆಯಿಂದ ಜನ ಬಂದಿದ್ದೀರಾ, ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ನಿಮ್ಮ ಆಶೀರ್ವಾದ, 3 ವರ್ಷಗಳ ನನ್ನ ಶ್ರಮ, ನಮ್ಮ ತಂಡ ಶ್ರಮ, ಒಂದೇ ಸಿನಿಮಾಗೋಸ್ಕರ ನಾವು ಯಾವ ಸಿನಿಮಾ ಒಪ್ಕೊಂಡಿದ್ದೇನೆ ನಾನು 3.5 ವರ್ಷ ಈ ಸಿನಿಮಾನ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂಡ್ ಜನರಿಗೆ ಒಂದ್ ದೊಡ್ಡ ಸಿನಿಮಾ ಕೊಡ್ಬೇಕು ನನ್ನ ಕಡೆಯಿಂದ, ಅದು ದೊಡ್ಡ ಗಿಫ್ಟ್ ಆಗ್ಬೇಕು ಅಂತ ಹೇಳಿ ಕಷ್ಟಪಟ್ಟು ತುಂಬಾ ಶ್ರಮ ಹಾಕಿ ಈ ಸಿನಿಮಾನ ಮಾಡಿದೀವಿ. ನನ್ಗೆ ಏನ್ ಬೇಡ, ನೀವು ಕುಂತ ಕಡೆಯಿಂದನೇ ಒಳ್ಳೇದಾಗ್ಲಪ್ಪ, ನಿಮಗೆ ಒಳ್ಳೇದಾಗ್ಲಿ ಕಡೆ ಬೆಳೆಯ ಅನ್ನುವಂತ ಒಂದು ಮಾತು, ನಿಮ್ಮ ಹಿರಿಯರ ಆಶೀರ್ವಾದ ಇದೆಯಲ್ಲ, ಅಷ್ಟು ಸಾಕು ನಾವು ಗೆದ್ಕೊಂಡ್ ಬರ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ. ಈ ಹಳ್ಳಿದಲ್ಲಿ ರಿಲೀಸ್ ಮಾಡಿದ್ದು ನಾವು ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ. ಥ್ಯಾಂಕ್ ಯು. ದೇವರಾಜ್ ಮಾತಾಡ್ತಾರೆ. ನಮಸ್ಕಾರ. ತುಂಬಾ ಜನರು ಬಂದಿದ್ದೀರಾ. ಇಲ್ಲಿ ಬೇರೆ ಕಡೆ ಎಲ್ಲೋ ಫಂಕ್ಷನ್ ನಡೀಬೇಕಾಯ್ತು, ಈ 2ನೇ ಆಡಿಯೋ ನಾವ್ ಇನ್ವೈಟ್ ಮಾಡಿದ್ವಿ. ಇವ್ರು ಬಂದ್ಬಿಟ್ಟು 2ನೇ ಸಾಂಗ್ ರಿಲೀಸ್ ಮಾಡ್ತೀವಿ ಊರ್ಲಿ ಅಂತ ಹೇಳಿದ್ರು. ನಂಗೆ ಭಯ ಆಗೋಯ್ತು, ಇಷ್ಟು ಜನ ನಮ್ಗೆ ಸೇರ್ಸಕ್ಕಾಗಲ್ಲ, ಏನ್ ಮಾಡ್ಲಪ್ಪ. ಆದ್ರೆ ಇವಾಗ ನನಗೆ ಭಯ, ಇಷ್ಟು ಜನ ಬಂದ್ಬಿಡೋದಪ್ಪ. ತುಂಬಾ ಥ್ಯಾಂಕ್ ಯು ನಮ್ಮ ಹೊರನೂರಿನ ಜನತೆಗೆ, ಅಕ್ಕಪಕ್ಕ ಗ್ರಾಮಸ್ಥರಿಗೆ. ಜಾತ್ರೆ ಚೆನ್ನಾಗಾಗಿದೆ, ಆರತಿ ಭಾನೋತ್ಸವ ಇನ್ನೂ ಮುಂದೆ ವರ್ಷ ಇದೇ ತರ ಜನ ಸೇರ್ಸೋಣ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಅದು ನಮ್ಮ ಬೆಂಗಳೂರಿಂದ ತುಂಬಾ ಜನ ಫ್ರೆಂಡ್ಸ್ ಬಂದಿದ್ದಾರೆ. ಜನ ಸಂಪಾದನೆ ಮಾಡೋದು ಬಹಳ ಕಷ್ಟ ಇದೆ. ಆದ್ರೆ ಇವೆಲ್ಲ ಬೆಳಗಿನ ಸಂಘ ನನ್ ಜೊತೆ ಅಲ್ಲಿಂದ 200 ಕಿಲೋಮೀಟರ್ ದೂರ ಬಂದು ವಾಡಗಟ್ಟೆ ನನ್ನ ಜೊತೆ ಉಳ್ಕೊಂಡಿದ್ದಾರೆ.
ಅವ್ರಿಗೆ ಕೂಡ ಧನ್ಯವಾದ ಹೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ರಮೇಶ್. ಸತ್ಸಂಗೌಡರು ಮೇಡಮ್ ಅವ್ರಿಗೂ, ಆಮೇಲೆ ಅನಿಲ್ ಸತೀಶ್ ಅವ್ರಿಗೂ ತುಂಬಾ ಈ ಫಿಲಮ್ ಪ್ಯಾನ್ ಇಂಡಿಯಾ ಫಿಲಮ್ ಆಗುತ್ತೆ ಮುಂದೆಲ್ಲ ಒಂದೇ ಒಂದಿರಾ. ಸದ್ಯಕ್ಕೆ ಸೌತ್ ಇಂಡಿಯಾ ಆಗಿದೆ, ಆಗ್ಲೇಬೇಕು. ಕಾಂತಾರಗಿಂತ KGF ಇತ್ತಾಗ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ನಾವು ಹೋಗಿ ಬರೋದಾ? ನಮ್ಮ ಆಶೀರ್ವಾದ ಎಲ್ಲಪ್ಪ ಬರ್ತೀವಿ. ದಯವಿಟ್ಟು ಸ್ಕೂಲ್ ಮೇಲ್ಗಡೆ ಅದೇನ MC ಎಲ್ಲ ಹೊಡೆದೋಗ್ತೈತೆ ನೋಡ್ರಪ್ಪ, ಸೀಟ್ ಎಲ್ಲ ಪ್ಲೀಸ್ ಬಿಡಿ ಕೆಳಗಡೆ. ತೊಂದರೆ ಕೊಡಬೇಡಿ, ಆ ಸ್ಕೂಲ್ ಏನೋ ತೊಂದರೆ ಮಾಡಬೇಡ ಪ್ಲೀಸ್. ಮನೆ ಮೇಲ್ಗಡೆ ಇರೋರು ಅಲ್ಲೇ ಇರೋರೆಲ್ಲ ದಯವಿಟ್ಟು ಸೇಫ್ ಆಗಿ ಕೆಳಗಡೆ ಇದ್ದೀರಿ. ಎಲ್ರಿಗೂ ಒಳ್ಳೇದಾಗ್ಲಿ, ಯಾರಿಗೂ ಏನೋ ತೊಂದರೆ ಆಗೋದ್ ಬೇಡ. ನಾವು ಹೋಗಿ ಬರ್ತೀವಿ. ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು. ಲವ್ ಯು. ಗುಡ್ ನೈಟ್. ಗುಡ್ ನೈಟ್.
ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದಲೇ ಇದೇ ರೀತಿ ಹೆಚ್ಚೆಚ್ಚು ವಿಷಯಗಳನ್ನು ನಾವು ಮಾಡಲಿಕ್ಕೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಇದು ಕೋಟೆನಾಡು, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ನಡೆದಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಾಗೂ ರೈಸ್ ಆಫ್ ಅಶೋಕ 2ನೇ ಸಾಂಗು ಯಾಕೋ ಸಾಂಗು ಕೂಡ ಆಡಿಯೋ ಲಾಂಚ್ ಮಾಡಲಾಗಿತ್ತು. ಈ ಕಾರ್ಯಕ್ರಮ ಮುಕ್ತಾಯದ ಹಂತವನ್ನು ತಲುಪಿದೆ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ.